ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಓಷ್ಠಾಪಿಧಾನಾನಕುಲಿ ದಂತೈಃ ಪರಿವೃತಾ ಪವಿಃ ಸರ್ವಸ್ಯೈವ ವಾಚ ಈಶಾನಃ ಚಾರುಮಾಂ ಇಹ ವಾದಯೇತ್. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಸಮಸ್ತ ಗುರುಭ್ಯೋ ನಮಃ. ಹರಿ ಓಂ. ಕಳೆದ ಅನೇಕ ವರ್ಷಗಳಿಂದ ಮಹಾಭಾರತದ ಪಾತ್ರಗಳ ಚಿಂತನ ಕಾರ್ಯಕ್ರಮ ತಮ್ಮೆಲ್ಲರ ಎದುರಿಗೆ ನೆರವೇರ್ತಾ ಇದೆ. ಶಕ್ಯವಿದ್ದಷ್ಟು ಆ ಮಹಾನುಭಾವರ ಬಗ್ಗೆ ಆಧುನಿಕ ವಿಮರ್ಶಕರ ಅಭಿಪ್ರಾಯಗಳೇನು, ಪ್ರಾಚೀನ ದಾರ್ಶನಿಕರ ಅಭಿಪ್ರಾಯಗಳೇನು, ಇಂದಿನ ಅಂದರೆ ಆಧುನಿಕ ಸಮಸ್ಯೆಗಳ ಜನಜೀವನದ ಎದುರಿಗೆ ಆ ವ್ಯಕ್ತಿಗಳು, ಅವರ ಮಾತು, ಅವರ ಕೃತಿ, ಅವರ ವ್ಯಕ್ತಿತ್ವ, ಅವರ ಚಾರಿತ್ರ್ಯ, ಅವರ ಸಂದೇಶಗಳನ್ನು ನಿಲ್ಲಿಸಿ ನೋಡುವ, ತೂಗಿ ತೊನೆದು ಅಳೆಯುವ ಒಂದು ಕಾರ್ಯಕ್ರಮವನ್ನು ಯಥಾಮತಿ ನಾವು ಮಾಡಿಕೊಳ್ತು ಬಂದ್ವಿ. ಭೀಮ ಆ ಹಿನ್ನೆಲೆಯಲ್ಲಿ ಒಂದು 10-15 ದಿವಸ, ಕರ್ಣ ಅವನಂತೂ ಬಹಳ ಚರ್ಚಾಸ್ಪದ ವ್ಯಕ್ತಿ. ಅವನ ಬಗ್ಗೆ ನಾವು ತಿಳಿಲಿಕ್ಕೆ ಒಂದು ಪ್ರಯತ್ನವನ್ನು ಪಟ್ಟಿದ್ದೇವೆ. ಅದೇ ರೀತಿಯಾಗಿ ಭೀಷ್ಮಾಚಾರ್ಯರು, ಅರ್ಜುನ, ಈಗ ನಾವು ಬಂದು ಭೀಷ್ಮಾಚಾರ್ಯರು, ಧರ್ಮರಾಜ ಅವರನ್ನು ಮುಗಿಸಿ ಅರ್ಜುನನ ಪಾತ್ರಕ್ಕೆ ನಾವೀಗ ಕಾಲಿಟ್ಟಿದ್ದೇವೆ. ಇನ್ನು ಮುಂದೆ ದುರ್ಯೋಧನ, ದ್ರೋಣಾಚಾರ್ಯರು, ನಕುಲ, ಸಹದೇವರು, ಕುಂತಿ, ಗಾಂಧಾರಿ, ದ್ರೌಪದಿ, ಅಶ್ವತ್ಥಾಮಾಚಾರ್ಯರು ಮೊದಲಾದ ಅನೇಕ ವ್ಯಕ್ತಿಗಳ ವ್ಯಕ್ತಿತ್ವ ಹಾಗೂ ಅವರ ಸಂದೇಶ, ಅವರ ಕಾರ್ಯಗಳ ವ್ಯತ್ಯಾಸ, ಗುಣದೋಷ, ಈ ಮೌಲ್ಯಮಾಪನದ ಹಿನ್ನೆಲೆಯಲ್ಲಿ ತಿಳಿಬೇಕಾದ ಒಂದು ಪರಿಸ್ಥಿತಿ ಇದೆ. ನಮ್ಮ ಕರ್ನಾಟಕದ ಜಾಗೃತ ಸಾಹಿತಿಗಳಿಗಿಂತ ಮಹಾರಾಷ್ಟ್ರದಲ್ಲಿ ಈ ರಾಮಾಯಣ ಮಹಾಭಾರತದ ಪಾತ್ರಗಳ ಬಗ್ಗೆ, ಅದರಂತೆ ತೆಲುಗಿನಲ್ಲಿ, ಆಂಧ್ರದಲ್ಲಿ ಹೆಚ್ಚು ವಿಮರ್ಶೆ ನಡೀತದೆ. ನಮ್ಮಲ್ಲಿ ಸುಪ್ತ ಪ್ರಜ್ಞೆ ಅಷ್ಟು ಬಹಳ ಕಡಿಮೆ. ಒಂದು ಮೊದಲೇ ಸಾಹಸ ಮಾಡಿದವರು ನಮ್ಮ ಪರ್ವ ಎಂಬುವ ಕಾದಂಬರಿಯಲ್ಲಿ ಎಸ್.ಎಲ್. ಭೈರಪ್ಪನವರು. ಅದಾದ ಮೇಲೆ ಸಂತು ಅಂತ ಒಂದು ಪುಸ್ತಕ ಬಂತು, ಒಂದು ಕೆಲವು ಪಾತ್ರಗಳ ಬಗ್ಗೆ. ಉಳಿದವರು ಆ ಗೋಜಿಗೆ ಹೋಗಲಿಲ್ಲ. ಆದರೆ ಸೌಮ್ಯ ಹಾಗೆ ನೋಡ್ತಾ ಇದ್ದಾಗ ಇರಾವತಿ ಕರ್ವೆ, ದುರ್ಗಾ ಭಾಗವತ ಆಗಲಿ, ಆನಂದ ಸಾಧಲೆ, ಇನ್ನು ದಾಜಿ ಪಣಸೀಕರ್, ಇವೆಲ್ಲ ಭಾರಿ ಭಾರಿ ಮಹಾಭಾರತವನ್ನು, ಇವೆಲ್ಲ ಕೆಲವು ರಾಜಕಾರಣಿಗಳು ಇದ್ದಾರೆ, ಸಮಾಜವಾದಿ ಮಧು ದಂಡವತೆ, ದುರ್ಗಾ ಭಾಗವತ, ಇವರೆಲ್ಲ ಒಂದಾನೊಂದು ಕಾಲಕ್ಕೆ ಒಂದೇ ವೇದಿಕೆಯಲ್ಲಿ ಮೆರೆಯುವವರು, ಅಂದರೆ ಕೂಡಿರುವಂಥ ವಿಚಾರಜೀವಿಗಳು ಇವರೆಲ್ಲ. ನಮ್ಮಲ್ಲಿ ಸಮಾಜವಾದಿಗಳು ಅಂದರೆ ಎಲ್ಲವನ್ನೂ ಬೈಯುವುದೇ ಒಂದು ಸಮಾಜವಾದ ಅಂತ ಇಟ್ಕೊಂಡವ್ರಿಗೆ ಎಲ್ಲದ ತಿಳಿಯುವ ವಿಷಯದಲ್ಲಿ ಕಡಿಮೆ. ಆದರೆ ಹಾಗಾಗಲ್ಲ. ಅವರು ಯಾವುದನ್ನೇ ಆಗಲಿ ತನ್ನ ವಿಚಾರಕ್ಕೆ ತಂದು ಸೇರಿಸಿಕೊಳ್ಳುವ ಪ್ರವೃತ್ತಿಯವರು. ಈ ದುರ್ಗಾ ಭಾಗವತ, ಈ ಇರಾವತಿ ಕರ್ವೆ, ಈ ಮಹರ್ಷಿ ಕರ್ವೆಯವರ ಮಗಳು ಇವರು ಇರಾವತಿ ಕರ್ವೆ ಎಂಬುವರು, ಹಿಂಗೆ ತುಂಬ ದಾಗಿ ಪಣಸೀಕರ್ ಅಂತ. ಒಂದು ಸೃಜನಶೀಲತೆ ಎಂದರೆ ವಸ್ತು ಒಂದೇ, ನೋಡುವ ಬಗೆ ಅನೇಕ. ಅದನ್ನು ಅಧ್ಯಯನ ಹೆಚ್ಚಾದಂತೆ, ಅನುಭವ ಹೆಚ್ಚಾದಂತೆ, ಅದನ್ನು ತಿಳಿಯುವ ಕ್ರಮ, ವಿಷಯಗಳಲ್ಲಿಯೂ ವಿಸ್ತಾರ ಬರ್ತದೆ.
ಆ ಹಿನ್ನೆಲೆಯಲ್ಲಿ ಇವರೆಲ್ಲರ ಅಭಿಪ್ರಾಯಗಳ ಹಿನ್ನೆಲೆಯಲ್ಲಿ ನಾವು ಈ ಎಲ್ಲ ಮಹಾನುಭಾವರ ದುರ್ಯೋಧನೇ ಆಗಲಿ ಸರ್ವಜ್ಞ ಹೇಳಿದಂತೆ ಎಲ್ಲರ ವ್ಯಕ್ತಿತ್ವದಲ್ಲಿ ಅಡಗಿದ ಒಂದೊಂದು ಗುಣಗಳನ್ನು ಸಂಪಾದನೆ ಮಾಡಿಕೊಂಡು ನಾವು ನಮ್ಮದೊಂದು ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಬೇಕಾಗಿದೆ. ವೇದವ್ಯಾಸದೇವರು ಮಹಾಭಾರತವನ್ನು ಬರೆದದ್ದು ಇದೇ ಉದ್ದೇಶಕ್ಕಾಗಿ. ಜಯೋ ನಾಮೇ ಇತಿಹಾಸೋಯಂ ಶ್ರೋತವ್ಯೋ ವಿಜಿಗೀಷುಣ. ಇದು ಜಯನಾಮಕವಾದ ಇತಿಹಾಸ. ಯಾರಿಗೆ ನಿಮ್ಮೆಲ್ಲರ ಜೀವನದಲ್ಲಿ ನೀವು ಗೆಲ್ಲಬೇಕಾಗಿದೆ, ಪರಿಸ್ಥಿತಿಗಳ ಎದುರಿಗೆ ಸೆಣಸಾಡಿ ನೀವೆಲ್ಲರೂ ತಿಳಿಯಬೇಕಾಗಿರ್ತಕ್ಕ ವಾಂಗ್ಮಯ ಇದು ಮಹಾಭಾರತ. ಆದ್ದರಿಂದ ನೀವೆಲ್ಲರೂ ಕೂಡ ಜಯೋನಾಮೇ ಇತಿಹಾಸೋಯಂ, ಇದು ಜಯನಾಮಕ ಇತಿಹಾಸ. ಮನುಷ್ಯ ತನ್ನ ಬದುಕನ್ನು ಕಟ್ಟಿಕೊಳ್ಳಲಿಕ್ಕಾಗಿ ಬೇಕಾಗುವ ಸಮಗ್ರ ವೈಚಾರಿಕ ಸಾಮಗ್ರಿಗಳನ್ನು ಒದಗಿಸುವ ವಾಂಗ್ಮಯ ಪ್ರಪಂಚ ಇದು ಮಹಾಭಾರತ. ಯದಿಹಾಸ್ತಿ ತದನ್ಯತ್ರ ಯನ್ನೇಹಾಸ್ತಿ ನ ಕುತ್ರಚಿತ. ಯಾವುದು ಇಲ್ಲಿದೆ ಅದು ಎಲ್ಲ ಕಡೆಯೂ ಇದೆ, ಯಾವುದು ಇಲ್ಲಿ ಇಲ್ಲ ಅದು ನಿಮಗೆ ಎಲ್ಲಿಯೂ ನೋಡಲಿಕ್ಕೆ ಸಿಗುವುದಿಲ್ಲ. ಇದು ಹೆಗ್ಗಳಿಕೆ ಮಹಾಭಾರತದ ಬಗ್ಗೆ. ನೀವು ಪ್ರಬುದ್ಧರು ನಿತ್ಯ ಕೇಳ್ತಾನೆ ಬಂದಿದ್ದೀರಿ. ಮಹಾಭಾರತ, ರಾಮಾಯಣ, ಭಗವದ್ಗೀತೆ, ಉಪನಿಷತ್ತುಗಳು, ಸಂಸ್ಕೃತ ವಾಂಗ್ಮಯ, ಸಾಹಿತ್ಯ, ಪ್ರಾಚೀನ ಭಾರತದ ವಿಚಾರಗಳು ಎಷ್ಟು ಸತ್ವಪೂರ್ಣವಾಗಿದ್ದವು. ಒಮ್ಮೊಮ್ಮೆ ಅತಿ ಹಳೆಯ ವಿಚಾರಗಳು ಅಂತೀವಿ, ಅವು ಅಷ್ಟೇ ಹೊಸದಾಗಿರ್ತಾವೆ. ಎಷ್ಟು ಹೊಸ ವಿಚಾರ ಅಂತ ನಾವು ಅಂತೀವಿ, ಅವು ಅಷ್ಟೇ ಹಳೆಯದಾಗಿರ್ತಾವೆ. ಹಾಗೆ ಯಾವುದೇ ಲೌಕಿಕ, ಶಾಸ್ತ್ರೀಯ, ದಾರ್ಶನಿಕ, ಸಾಮಾಜಿಕ, ರಾಜಕೀಯ, ಆರ್ಥಿಕವಾದ ವಿಚಾರಗಳು ಯಾವುದೇ ಇರ್ಬೋದು, ಇವತ್ತಿನ ವಿಚಾರ ಅದು ಅವು ಹಳೆಯವಾಗ್ತಾವೆ, ಅವೇ ಹೊಸವಾಗ್ತಾವೆ, ಹಳೆ ಕಾಲದ ವಿಚಾರಗಳೇ. ಅಂತಹ ನಿತ್ಯ ನೂತನವಾದ ಸದಾ ಸಮಕಾಲೀನ ಸಮಾಜದ ಒಟ್ಟಿಗೆ ಸ್ಪಂದಿಸುವ ಅತ್ಯದ್ಭುತವಾದ ವಾಂಗ್ಮಯ ಪ್ರಪಂಚ, ಎಲ್ಲಿ ಮನುಷ್ಯ ತಿಳಿದಷ್ಟೂ ವಿಚಾರಗಳು, ಏರಿದಷ್ಟೂ ಎತ್ತರ, ಅಗೆದಷ್ಟೂ ಆಳ, ಮುಟ್ಟಿದಷ್ಟೂ ಮುಗಿಲು ತುಂಬಿದೆ ಅಂತಹ ವಾಂಗ್ಮಯ ಪ್ರಪಂಚ ಮಹಾಭಾರತ. ಸಕಲ ವೇದಗಳ ಸಾರ. ಕುಮಾರವ್ಯಾಸ ತನ್ನದೇ ಆದ ಮಾತಿನಲ್ಲಿ ಹೇಳಿದಂತೆ, ದ್ವಿಜರಿಗೆ ವೇದದ ಸಾರ ದ್ವಿಜರಿಗೆ, ಮಂತ್ರಿಗಣಕ್ಕೆ ಬುದ್ಧಿಗಣ ಅಂತ ಕುಮಾರವ್ಯಾಸ ಮಹಾಭಾರತವನ್ನು ಕನ್ನಡ ಜನತೆಗೆ ಪರಿಚಯಿಸುವ ಹಿನ್ನೆಲೆಯಲ್ಲಿ ಇದು ಏನಿದೆ, ಇದು ವಿಶ್ವಕೋಶ. ನೀವು ರಾಜಕಾರಣಿಗಳು, ಇಲ್ಲಿ ನಿಮಗೆ ರಾಜಕಾರಣ ಸಿಗ್ತದೆ. ನೀವು ಬುದ್ಧಿಜೀವಿಗಳು, ಇಲ್ಲಿಯ ಬುದ್ಧಿ ಮಾತುಗಳು. ನೀವು ಧಾರ್ಮಿಕರು, ಇಲ್ಲಿ ಧರ್ಮದ ತತ್ವಜ್ಞಾನದ ಕಾರ್ಯಕಾರಣ ಭಾವಗಳ ಒಂದು ವೇದಿಕೆ ಇದೆ. ಇದು ಯಾವ ಮಹಾಭಾರತದ ವೇದಿಕೆಯ ಮೇಲೆ ಜಗತ್ತಿನ ಪುಣ್ಯ ಪಾಪಗಳ ಕಾರ್ಯಕಾರಣ ಭಾವದ ಸಿದ್ಧಿ ಆಗ್ತಾ ಇದೆ, ಆ ವಾಂಗ್ಮಯ ಅದು ಮಹಾಭಾರತ ಅನ್ನುವ ಹಿನ್ನೆಲೆಯಲ್ಲಿ ಅನೇಕರನ್ನು ಅರ್ಥ ಮಾಡಿಕೊಳ್ತಾ ನಾವು ಬಂದು ಇನ್ನೂ ತುಂಬ ಜನರನ್ನು ಅರ್ಥ ಮಾಡಿಕೊಳ್ಬೇಕಾಗಿದೆ. ಪಾಂಡುರಾಜ, ಕುಂತಿ, ಧೃತರಾಷ್ಟ್ರ, ಗಾಂಧಾರಿ, ದ್ರೌಪದಿ, ಸುಭದ್ರ ಇವರೆಲ್ಲರ ಚರಿತ್ರೆಯನ್ನು ನಾವು ಕಾಣಬೇಕು. ಅವರ ವಿಚಾರ ಏನಿತ್ತು, ದೈನಂದಿನ ವರ್ತಮಾನ ಜೀವನದ ಬಗ್ಗೆ ದ್ರೌಪದಿಯ ಮಾತುಗಳೇನು, ಮನುಷ್ಯನ ಭದ್ರವಾದ ಭವಿಷ್ಯದ ನಿರ್ಮಾಣಕ್ಕಾಗಿ ದ್ರೌಪದಿಯ ವಿಚಾರಗಳೇನು, ಇನ್ನು ಮೋಕ್ಷ ಸಾಧಕರಾದ ಅಪರೂಪದ
ಆಸ್ತಿಕ ವ್ಯಕ್ತಿಗಳಿಗಾಗಿ ನೀಡಬೇಕಾಗಿರ್ತಕ್ಕ ಸಂದೇಶ ಏನು, ಎಲ್ಲವೂ ತುಂಬಿದ ಮಾತು ದ್ರೌಪದಿಯ ಸಂದೇಶಗಳು, ಅವರ ಚರಿತ್ರೆಯೂ ಹಾಗೆ. ಇದೊಂದು ದೊಡ್ಡ ದೊಡ್ಡ ಹೂದೋಟ. ಅಂತಹ ಘಮಘಮಿಸುವ ಪರಿಮಳದ ಈ ಹೂದೋಟದ ಕೆಲವು ಹೂಗಳನ್ನು ನಾವು ಇಲ್ಲಿ ತಿಳಿಲಿಕ್ಕೆ ಪ್ರಯತ್ನ ಪಟ್ಟಿದ್ದೇವೆ. ಅದರಲ್ಲಿ 2 ವರ್ಗಗಳಲ್ಲಿ ನಾವು ಅರ್ಜುನನ ಪಾತ್ರದ ಒಂದು 7-8 ದಿನಗಳಲ್ಲಿ ಅರ್ಧ ಭಾಗವನ್ನು ತಲುಪಿದ್ದೇವೆ. ಈಗ ಪೂರ್ಣವಾಗಿ ಅರ್ಜುನ ಪಾತ್ರ ಮುಗಿಸಿ ಇನ್ನು ಮುಂದಿನ ಒಂದು ಸಂದರ್ಭದೊಳಗೆ ದ್ರೋಣಾಚಾರ್ಯರು, ದ್ರೌಪದಿ, ಗಾಂಧಾರಿ, ಕುಂತಿ, ಉದಾತ್ತ ವಿಚಾರದ ಹೆಣ್ಮಕ್ಕಳು, ಬಹಳ ದೊಡ್ಡ ಅವರ ಬದುಕಿನ ಸಂದೇಶ ಮತ್ತು ಅವರ ಬದುಕಿನ ಮೌಲಿಕತೆ, ಅದನ್ನು ತಿಳಿಯುವ ಒಂದು ಪ್ರಯತ್ನವನ್ನು ಮಾಡೋಣ. ಅರ್ಜುನ ಆಸ್ತಿಕವಾದ ರೀತಿಯೊಳಗೆ ನಾವು ಅರ್ಜುನನನ್ನು ನೋಡುವುದಾದರೆ ನರ ನಾರಾಯಣ, ಕೃಷ್ಣ ಅರ್ಜುನ ಎಂಬುವ ಇಬ್ಬರ ಸಂಬಂಧ ಹೇಗಿತ್ತು ಅಂದರೆ, ನಾವೆಲ್ಲ ನರರು, ಅವನು ನಾರಾಯಣ. ಜೀವರಿಗೂ ದೇವರಿಗೂ ಇರುವ ಸಂಬಂಧ ಏನು, ಅದು ಎಂಥ ಸಂಬಂಧ ಇರ್ತದೆ? ಎಲ್ಲ ಜೀವರಿಗೂ ದೇವರಿಗೂ ಇರುವ ಸಂಬಂಧವನ್ನು ನಮಗೆ ಸೂಚಿಸುವ ತಿಳಿಸುವ ವಾಂಗ್ಮಯ ಇದು ಮಹಾಭಾರತ. ಅರ್ಜುನ ನಿಮ್ಮೆಲ್ಲರ ಪ್ರತಿನಿಧಿಯಾಗಿದ್ದಾನೆ. ಅಂತೆಯೇ ಅರ್ಜುನ ಕೇಳಿದ್ದು, ಕೃಷ್ಣ ಅವನಿಗಾಗಿ ಹೇಳಿದ್ದು ಇಡೀ ಭಾರತೀಯ ತತ್ವಜ್ಞಾನದ ಸಂವಿಧಾನವಾಗಿ ನಿರ್ಮಾಣವಾಗಿದೆ. ಅದ್ಯಾವುದು? ಭಗವದ್ಗೀತಾ. ನಾವೇನು ಇಡೀ ಎಲ್ಲರೂ, ಎಲ್ಲ ಮತೀಯರು, ಎಲ್ಲ ದಾರ್ಶನಿಕರು, ಎಲ್ಲ ತತ್ವಜ್ಞಾನಿಗಳು ಯಾವ ವಾಕ್ಯವನ್ನು ಹೇಳದೆ ತಮ್ಮ ಮಾತನ್ನು ಪೂರ್ಣ ಮಾಡುವುದಿಲ್ಲ. ಅಂತಹ ತಾತ್ವಿಕ ಪ್ರಪಂಚದ ಒಂದು ಸಂವಾದಕ್ಕೆ ಒಬ್ಬ ಪ್ರಧಾನ ಶ್ರೋತೃ ಪ್ರಾಶ್ನಿಕನಾದವನು ಅರ್ಜುನ, ಉತ್ತರಿಸಿದವನು ಕೃಷ್ಣ. ಈ ನರನಾರಾಯಣರ ಸಂವಾದ ಇದು ಭಾರತೀಯ ಹಿಂದೂಗಳ ತಾತ್ವಿಕ ಸಂವಿಧಾನ ಆಗಿದೆ. ಇನ್ನುಳಿದವರು ತಮ್ಮ ತಮ್ಮ ತತ್ವಜ್ಞಾನದ ಬಗ್ಗೆ ನಮ್ಮದು ಕುರಾನ್ ಅದ, ನಮ್ಮದು ಬೈಬಲ್ ಅದ ಅಂತ ಹೇಳ್ತಾರೆ. ನಿಮ್ಮದೇನದ ಅಂತೀವಿ ಭಾರತೀಯರನ್ನು ಕೇಳಿದರೆ ನಾವು ಒಂದೇ ಮಾತು ಹೇಳಬಹುದು, ಅದು ಯಾವುದು? ಭಗವದ್ಗೀತಾ ಅಂತ. ಗೀತೆ ಜಗತ್ತಿನಲ್ಲಿ ಮನೆ ಮಾಡಿ ಇರುವವರೆಗೂ ಅರ್ಜುನನನ್ನು ಯಾರೂ ತಮ್ಮ ಮಾನಸದಿಂದ ಮರೆಯುವ ಪ್ರಸಂಗ ಇಲ್ಲವೇ ಇಲ್ಲ. ಅಂಥ ವ್ಯಕ್ತಿ ಅರ್ಜುನ. ಇದು ತಾತ್ವಿಕ ಪ್ರಪಂಚದೊಳಗೆ ಅರ್ಜುನದ್ದೇ ಆಗಿರ್ತಕ್ಕ ಮೌಲಿಕತೆ. ಪ್ರಾಯ ಇವತ್ತು ಯಾವ ಗುಣ, ಅದು ರಾಜಕಾರಣವೋ ಸಮಾಜ ಕಾರಣವೋ, ಚಾರಿತ್ರ್ಯ ಸಂಪನ್ನತೆ, ಪರಿಶುದ್ಧ ಪ್ರಾಮಾಣಿಕತೆ ಎರಡು ಮರೆಯಾಗಿ ಹೋಗಿರ್ತಕ್ಕ ಶಬ್ದಗಳೂ ಹೌದು, ಅದರ ಅರ್ಥಗಳೂ ಹೌದು. ಅವು ಮರೆಯಾಗಿ ಹೋಗ್ಯಾವ, ಏನಿಲ್ಲ. ಅದು ಡಿ ವಿ ಜಿಯವ್ರ ಭಾಷಾದಾಗೆ ಹೇಳಬೇಕು ಅಂದರೆ, ಸವಕಳಿಯ ನಾಣ್ಯ ಬಳಸಿ ಬಳಸಿ ಹೇಳಿ ಹೇಳಿ ಅವು ನಾಣ್ಯ ಸೌದು ಹೋಗ್ಯಾವ, ಚಲಾವಣೆಯೊಳಗಿಲ್ಲ. ಅಂದರೆ ಚಲಾವಣೆಯೊಳಗಿಲ್ಲ ಅಂದರೆ ಅದರ ಮೌಲ್ಯದ, ಆದರೆ ಆ ನಾಣ್ಯ ಚಲಾವಣೆಯೊಳಗಿಲ್ಲ. ಅದೊಂದು ಚಾರಿತ್ರ್ಯ ಸಂಪನ್ನತೆ, ಇನ್ನೊಂದು ಪ್ರಾಮಾಣಿಕತೆ. ಇದರ ವಿರುದ್ಧ ಶಬ್ದ ಅವು ಜಾಗೃತ ಆಗ್ಯಾವ, ಅಗ್ನಿ ಜಾಗೃತವು. ಒಂದು ಭ್ರಷ್ಟಾಚಾರ ಪ್ರಾಮಾಣಿಕತೆ ವಿರುದ್ಧವಾದದ್ದು. ಇನ್ನೊಂದು ಏನದ ಅಂದರೆ ಚಾರಿತ್ರ್ಯ ಭ್ರಷ್ಟ ಜೀವನ. ಅದೇನು ಒಬ್ಬರದ ಇಬ್ಬರದ ಅನೇಕ ಸಲ ನಿಮ್ಮ ಮುಂದೆ ಚಾಷ್ಟಿ ಮಾಡಿ ಹೇಳಿದ್ದೆ ನಾನು. ನಮ್ಮ ರವಿ ಬೆಳಗಿರಿ ಪುಸ್ತಕ ಓದ್ಬೇಕಂದ್ರೆ ಇವರೆಲ್ಲರ ಹಣೆ ಬರ್ ಗೊತ್ತಾಗ್ತದಂತ. ಕಾಮರಾಜ ಮಾರ್ಗ ಅಂತ ಒಂದು ಪುಸ್ತಕ ಬರ್ದಾನೆ ಬೆಳಗಿರಿ. ಎಲ್ಲ ರಾಜಕಾರಣಿಗಳ ಇತಿಹಾಸವನ್ನು ಜಾಲಾಡ್ಯಾನ. ಅಲ್ಲ ಪಾಪ ತನಗೆ ಸಿಕ್ಕಷ್ಟು ಬರ್ದಾನೆ, ಅವೆಲ್ಲ ಏನು ಬರಲಿಲ್ಲ ಅಂತೂ ಹೇಳಿದೆ ನಾನು. ಎಲ್ಲ ಇನ್ನೂ ಏನೋ ಜೀವನದಾಗ ಏನು ಆ ಮೌಲ್ಯ ಅಂದರೆ ಏನು? ಚಾರಿತ್ರ್ಯ ಸಂಪನ್ನತೆ.
ಇದಕ್ಕೆ ನಮ್ಮ ನಿಮ್ಮ ಕಣ್ಣೆದುರಿಗೆ ಸಾರ್ವಕಾಲಿಕವಾಗಿ ಒಂದು ಆದರ್ಶವಾಗಿ ನಿಲ್ಲುವ ವ್ಯಕ್ತಿ ಅರ್ಜುನ. ಅದರಂತೆ ಪ್ರಾಮಾಣಿಕತೆ, ಒಂದು ನಿಯಮಬದ್ಧತೆ. ಮನುಷ್ಯ ತನ್ನ ಜೀವನದೊಳಗೆ ತನ್ನ ಒಳಿತಿಗಾಗಿ, ತನ್ನ ಹಿತಕ್ಕಾಗಿ ಕೆಲವೊಂದು ನಿಯಮಗಳನ್ನು, ಆದರ್ಶಗಳನ್ನು ಸ್ವೀಕಾರ ಮಾಡಿದಾಗ ಕೊನೆವರೆಗೂ ಆ ನಿಯಮಗಳಿಗೆ ನಿಷ್ಠನಾಗಿ ಉಳಿಬೇಕಾಗ್ತದೆ. ಆ ಏನಾದರೂ ಒಂದು ಯೋಗ್ಯತೆ, ವ್ಯಕ್ತಿತ್ವ ನಾವು ಕಾಣುವುದಾಗಿದ್ದರೆ ಅದು ಅರ್ಜುನನಲ್ಲಿ. ನಿಯಮಬದ್ಧತೆ, ಪ್ರಾಮಾಣಿಕತೆ. ಭಾಳ ಚಂದ ಮಾತಾಡ್ತಾನವ. ನವ್ಯಾಜೇನ ಚರೇತ್ ಧರ್ಮಂ ಇತಿಮೇ ಭವತಾ ಶ್ರುತಂ. ಅಲ್ಲ ಅಣ್ಣ, ಇಲ್ಲ, ದ್ರೌಪದಿಯ ಜೊತೆಗೆ 5 ಮಂದಿ ಅಣ್ಣ ತಮ್ಮಂದಿರಲ್ಲಿ ಯಾರಾದರೂ ಒಬ್ಬರು ಮಾತನಾಡ್ತಾ ಕೂತಾಗ ಇನ್ನೊಬ್ಬರು ಅಲ್ಲಿ ಬರಬಾರ್ದು. ಬಂದರೆ ಅವರು ಪ್ರಾಯಶ್ಚಿತ್ತಕ್ಕಾಗಿ 1 ವರ್ಷ ತೀರ್ಥಯಾತ್ರೆಯನ್ನು ಮಾಡಬೇಕು. ಇದು ನಿಯಮ ಮಾಡಿಕೊಂಡಿತ್ತು. ಅವರೇ 5 ಮಂದಿ ಕೂಡಿ ಒಂದು ಆಕಳವನ್ನು ಹುಲಿ ತಿನ್ನಲಿಕ್ಕೆ ಬಂದಾಗ ಅದರ ಸಂರಕ್ಷಣೆಗಾಗಿ ಅನಿವಾರ್ಯ ಆಯಿತು. ಅರ್ಜುನ, ಧರ್ಮ, ದ್ರೌಪದಿ ಮಾತಾಡ್ಕೊಂಡು ಕೂತಿದ್ರು. ಅಲ್ಲಿ ಬಂದು ಅಲ್ಲೇ ಇತ್ತು ಬಿಲ್ಲು ಬಾಣಗಳು, ಅದನ್ನು ತೊಗೊಂಡು ಬಂದು ಸಂರಕ್ಷಣೆ ಮಾಡಿದ. ಆಮೇಲೆ ತೀರ್ಥಯಾತ್ರೆಗೆ ಹೋಗ್ತೀನಿ ಅಂತ ಅನುಮತಿಯನ್ನು ಕೇಳಲಿಕ್ಕೆ ಬಂದ. ಬೇಡ, ನಿಯಮ ಮಾಡಿಕೊಂಡವರು ನಾವೇ. ಮತ್ತು ನಾವು ಯಾರು ನಿಯಮ ಮಾಡಿದ್ದೇವೆ ಅವ್ರಿಗೆ ಇನ್ನೂ ಒಂದು ಅಧಿಕಾರ ಇರ್ತದೆ, ಏನೊಂದು ಮುರಿಲಿಕ್ಕೂ ಬರ್ತಿರ್ತದೆ. ಆದ್ದರಿಂದ ನಿಯಮಗಳನ್ನು ಮುರಿಯುವುದು ನಮ್ಮಲ್ಲೇ ಇದೆ. ನಮ್ಮ ಒಳಿತಿಗಾಗಿ ನಿಯಮ, ಅದಕ್ಕೆ ಬೇಡ ಅಂತ ಧರ್ಮದಲ್ಲಿ ಹೇಳಿಲ್ಲ. ಅಲ್ಲ, ಹಂಗಲ್ಲ ಅಣ್ಣ. ನಾವು ವ್ಯಾಜೇನ ಚರೇ ಧರ್ಮಂ, ಇದು ಅರ್ಜುನ ಹೇಳ್ತಾನೆ ನಮಗೆ. ನೀನೇ ಹೇಳಿದ್ದಿ, ಯಾವ ತೋರಿಕೆಗಾಗಿ ನಿಮಿತ್ತ ಮಾಡಿಕೊಂಡು ಜನರ ಸಂತೋಷಕ್ಕಾಗಿ ನಾವು ಎಂದೂ ಕೂಡ ಜೀವನದೊಳಗೆ ಧರ್ಮವನ್ನು ಆಚರಣೆಯನ್ನು ಮಾಡಬಾರ್ದು. ಧರ್ಮ ಅನುಭವದ ವಸ್ತು ಆಗಬೇಕು, ಅದು ಬರೀ ಉಪದೇಶದ ವಸ್ತು ಆಗಬಾರ್ದು. ಧರ್ಮ ತೋರಿಕೆಯ, ಆಡಂಬರದ, ಪ್ರದರ್ಶನದ ವಸ್ತು ಆಗಬಾರ್ದು. ಪ್ರಾಮಾಣಿಕವಾದ ಒಂದು ಗುಣಾತ್ಮಕವಾದ ಬದಲಾವಣೆಯನ್ನು ತರುವ ವ್ಯವಸ್ಥೆ ಆಗಬೇಕು. ಧರ್ಮ ಇದು ಜೀವನದೊಳಗೆ ಸ್ವೀಕಾರ ಮಾಡಿದ ನಿಯಮ. ಅದನ್ನು ಶುದ್ಧ ಹೃದಯದಿಂದ ಒಪ್ಪಿಕೊಂಡು ತಿಳ್ಕೊಂಡು ಅದರ ಆಚರಣೆಯನ್ನು ಮಾಡಬೇಕು ಅಂತ ನೀನೇ ನನಗೆ ಉಪದೇಶ ಮಾಡಿದ್ದಿ. ಮತ್ತು ಈಗ ಅದನ್ನು ಮುರಿ ಅಂತ ಹೇಳ್ತೀನಿ ಅಣ್ಣ. ಧರ್ಮರಾಜ ಅಂದ, ಇಲ್ಲ ಮಹಾರಾಜ, ನನಗೆ ಗೊತ್ತಾ, ತಪ್ಪಾತು, ಹೋಗಂದ. ಇದು ಅನಿವಾರ್ಯತೆ. ಅಂದರೆ ಅವ್ರ ಜೀವನದೊಳಗೆ ಅವ್ರ ನಿಯಮಗಳ ಬಗ್ಗೆ ಇರ್ತಕ್ಕ ದೃಷ್ಟಿಕೋನ ಹೆಂಗಿತ್ತು ಅವರಿಗೆ. ಇವೆಲ್ಲ ಇವತ್ತಿನ ಕಾಲಕ್ಕೆ ಮತ್ತು ನಾವು ತಿಳಿಯಬೇಕಾಗಿರ್ತಕ್ಕ ವಸ್ತುಗಳೇ ನಮಗೆ. ಚಾರಿತ್ರ್ಯ ಸಂಪನ್ನತೆ, ಪ್ರಾಮಾಣಿಕತೆ, ಜೀವನದೊಳಗೆ ನಿಯಮಬದ್ಧತೆ. ಇನ್ನೊಂದು, ಯಾರಿಂದ ನಾನು 4 ವಿದ್ಯೆಯನ್ನು ಕಲಿತಿದ್ದೇನೆ, ಆ ಒಬ್ಬ ಗುರು ಅವನಿಂದ ವಿದ್ಯಾ ಪಡೆಯೋದು ಅಷ್ಟೇ ಅಲ್ಲ, ಜೀವನದ ಅನೇಕ ದೃಷ್ಟಿಕೋನಗಳನ್ನು ನಾನು ಅವನಿಂದ ಪಡೆದಿದ್ದೇನೆ ಅಂದಾಗ ಆ ವ್ಯಕ್ತಿಯ ಬಗ್ಗೆ ಸದಾ ಗೌರವದಿಂದ ವರ್ತಿಸಬೇಕಾದದ್ದು ನನ್ನ ಕರ್ತವ್ಯ ಅಂತ ತಿಳಿದು ಕೊನೆವರೆಗೂ ಆ ಲೋಕವಿಲಕ್ಷಣವಾದ ಗುರುಭಕ್ತಿಯಲ್ಲಿ ತನ್ನ ಬದುಕನ್ನು ಬಾಳಿದ ಧೀರೋದಾತ್ತ ನಾಯಕ ಅವನು ಅರ್ಜುನ. ಪ್ರಚಂಡ ಬುದ್ಧಿ, ಬಲ, ಜ್ಞಾನ ಇವುಗಳಿಂದ ಮತ್ತು ಸೌಂದರ್ಯ ಇವುಗಳಿಂದ ಕೂಡಿದ ಲೋಕೋತ್ತರ ಹೆಣ್ಮಗಳು ದ್ರೌಪದಿ, ಅವಳನ್ನು ಸ್ವಯಂವರದಲ್ಲಿ ಪರಾಕ್ರಮದಿಂದ ಗೆದ್ದು ಪಡೆದು ಮನೆಗೆ ಕರೆದುಕೊಂಡು ಬಂದ ಮಹಾನುಭಾವನೆ ಅರ್ಜುನ. ದ್ರೋಣಾಚಾರ್ಯರಿಂದ ಎಲ್ಲ ಶಾಸ್ತ್ರಗಳನ್ನು, ಶಸ್ತ್ರಗಳನ್ನು ತಿಳಿದುಕೊಂಡ
ಮಹಾನುಭಾವ ಅರ್ಜುನ. ಅತೀ ಪ್ರೀತಿ ಪಾತ್ರನಾದವನು ದ್ರೋಣಾಚಾರ್ಯರಿಗೆ ಅರ್ಜುನ. ಇಂತಹ ಅರ್ಜುನನ ಘನಗುಂಭ ವ್ಯಕ್ತಿತ್ವದಲ್ಲಿ ಅವನು ಯಾವ ಹಂತದಲ್ಲಿದ್ದಾನೆ ಆ ಹಂತದ ಮೌಲ್ಯಗಳನ್ನು ತನ್ನ ಬದುಕಿನಿಂದ ತೋರಿಸಿದ್ದಾನೆ. ಅವನು ವಿದ್ಯಾರ್ಥಿ ಜೀವನದಾಗಿದ್ದಾಗ ಹಾಗಿದ್ದ. ನಿರಂತರ ಪ್ರಯತ್ನ, ಅಧ್ಯಯನಶೀಲತೆ. ನಮ್ಮ ವಿದ್ಯಾರ್ಥಿಗಳ ಜೀವನದೊಳಗೆ ನಾವು ಎರಡು ಕೊರತೆಯನ್ನು ಕಾಣ್ತೀವಿ ಇವತ್ತು. ಅದು ಯಾವುದು ಅಂದರೆ ಅಧ್ಯಯನಶೀಲತೆ ಮತ್ತು ಪ್ರಯತ್ನ. ಇವೆರಡೂ ಇರುವುದೇ ಇಲ್ಲ. ತಂದೆ ತಾಯಿ ಪ್ರಯತ್ನ ಮಾಡಬೇಕು ಮಕ್ಕಳ ಸಲುವಾಗಿ, ಅಡ್ಮಿಷನ್ ಸಲುವಾಗಿ, ಮುಂದೆ ಪಾಸ್ ಮಾಡಿಸ್ಲಿಕ್ಕೆ ಅಲ್ಲಿ ಎಲ್ಲೆಲ್ಲಿ ಹೋಗಿ ಏನೇನು ಹೇಳಿ ಏನೇನು ವ್ಯವಸ್ಥೆ ಮಾಡಬೇಕು ಅದನ್ನೆಲ್ಲ ಮಾಡ್ಕೊಂಡು ಬರಬೇಕು. ಅಂತೂ ತಂದೆ ತಾಯಿ ಪ್ರಯತ್ನದಿಂದ ಪಾಸ್ ಆಗುವವರಿದ್ದಾರೆ ಹೊರತು ತನ್ನ ಬುದ್ಧಿವಂತಿಕೆಯನ್ನು ಬೆಳೆಸಿಕೊಂಡು ಮುಂದೆ ಬರುವಂತಹ ವಿದ್ಯಾರ್ಥಿಗೆ ಒಂದು ಆದರ್ಶ ಬೇಕಲ್ಲ, ಅದು ಇಲ್ಲಿ ಅರ್ಜುನ್ ಜೀವನದಾಗಿತ್ತು. ಇದು ನಾವು ಇವಾಗ ಪೂರ್ವಕಥಾನುವಾದ ಈಗ ಕೇಳಿದ್ದು, ಹೊಸಬರು ಕೆಲವ್ರಿಗೆ ಗೊತ್ತಾಗಲಿ ಅಂತ. ಅರ್ಜುನ ಅಂದರೆ ಏನು? ಪ್ರಚಂಡ ಪ್ರಯತ್ನವಾದಿ. ಒಂದು ಕ್ಷಣ ವ್ಯರ್ಥ ಕಳೆಯದೆ ಅದನ್ನು ತನ್ನ ಅಧ್ಯಯನಕ್ಕಾಗಿ ಬಳಸಿಕೊಳ್ಳುವ ಬುದ್ಧಿವಂತ ಅಂದರೆ ಸಾಕ್ಷಾತ್ ಅರ್ಜುನ. ಊಟಕ್ಕೆ ಕೂತಾಗ ದೀಪ ಆರಿ ಹೋಯಿತು. ಆ ಊಟ ಕೈಯಿಂದ ನೇರವಾಗಿ ಬಾಯಿ ಹಾಕೋತಿದ್ದ. ಅದರ ಮೇಲಿಂದಲೇ ಶಬ್ದ ವೇದ ಅಂತಂಬ ವಿದ್ಯೆಯನ್ನು ಕಲಿತು ತೋರಿಸಿದ ದ್ರೋಣಾಚಾರ್ಯ. ಅವರು ಕಲಿಸೇ ಇದ್ದು ಕಲಿತ. ದ್ರೋಣಾಚಾರ್ಯರು ಮಗನಿಗೆ ಬಾಯಿ ದೊಡ್ಡದಿದ್ದ ನೀರು ತರುವ ಪಾತ್ರೆಯನ್ನು ಕೊಟ್ಟಿದ್ದರು. ಅರ್ಜುನನಿಗೆ ಮೊದಲಾದವರಿಗೆಲ್ಲ ಸಣ್ಣ ಮುಖವುಳ್ಳ ಪಾತ್ರೆ ಕೊಟ್ಟಿದ್ದರು. ಇವರು ನೀರು ತುಂಬಿಕೊಂಡು ತರಲಿಕ್ಕೆ ತಡ ಆಗ್ತಿತ್ತು. ಅವ ಬೇಗ ತುಂಬಿಕೊಂಡು ಬರ್ತಿದ್ದ ಅಶ್ವತ್ಥಾಮ. ಅದನ್ನು ತಿಳಿದ ಅರ್ಜುನ ತಾನೂ ಅದನ್ನು ಒಂದು ವಾರುಣಾಸ್ತ್ರದಿಂದ ಅವನಕ್ಕಿಂತ ಬೇಗ ತುಂಬಿಕೊಂಡು ಬಂದು ಅಶ್ವತ್ಥಾಮ ಬರೋಕ್ಕಿಂತ ಮೊದಲೇ ಬಂದಿರ್ತಿದ್ದ. ಕಾರಣ ಏನು ಅಂದರೆ ದ್ರೋಣಾಚಾರ್ಯರು ಮಗ ಸ್ವಲ್ಪ ಬೇಗ ಬಂದ ಅಂದರೆ ಅವಗೊಂದು ಹೆಚ್ಚಿನ ವಿದ್ಯೆಗಳನ್ನು ಹೇಳ್ತಿದ್ರು. ಅದನ್ನಾದ್ರೂ ನಾವು ಯಾಕೆ ಕಳ್ಕೋಬೇಕು ಅಂತ ಅದನ್ನು ಬಂದು ಕಲಿತಿದ್ದ. ಇದು ಪ್ರಯತ್ನಶೀಲತೆ. ದ್ರೋಣಾಚಾರ್ಯರು ಅನೇಕ ಪರೀಕ್ಷೆಗಳನ್ನು ಒಡ್ಡಿದರು. ಎಲ್ಲ ಪರೀಕ್ಷೆಗಳಲ್ಲಿ ಯಶಸ್ವಿಯಾದ ಮಹಾನುಭಾವ ಅರ್ಜುನ. ಈ ಪ್ರಯತ್ನಶೀಲತೆ ಬಹಳ ಕಡಿಮೆ ಇವತ್ತಿನ ದಿವಸ. ಭೀಮ ಹೇಳಿದ್ದ, ಪ್ರಯತ್ನಮೇಕಮಗ್ರತೋ ನಿಧಾಯ ಭೂತಿಂ ಆಪ್ನುಮಃ. ಪ್ರಯತ್ನವೊಂದನ್ನು ಮುಂದೆ ಮಾಡಿ ಸಾಗಿದರೆ, ಮುಂದುವರೆದರೆ ಬೇಕಾದ್ದನ್ನು ನಾವು ಕರಗತವನ್ನಾಗಿ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಿದೆ ಅಂತನ್ನುವ ಮಾತು ಭೀಮನ ಸಂದೇಶ. ಅದನ್ನು ತೋರಿದವ ಅರ್ಜುನ. ಶ್ರಮ ಇರಬೇಕು, ಪ್ರಯತ್ನ ಇರಬೇಕು, ಅಧ್ಯಯನಶೀಲತೆ ಇರಬೇಕು ಮನುಷ್ಯನಿಗೆ. ಅದರಿಂದ ದೊಡ್ಡವಾಗ್ತಾನೆ. ನಮಗೆ ಡಿಗ್ರಿ ಬರೋ ತನಕ ಅಷ್ಟೇ ಪುಸ್ತಕ ಹಿಡಿಯೋದು. ಒಂದು ನಿಮಿಷ ಡಿಗ್ರಿ ಬಂದ ಮೇಲೆ ಜನ್ಮಾಪಿ ಯಾರೂ ಕೂಡ ಪುಸ್ತಕ ಹಿಡಿಯೋದಿಲ್ಲ. ನಮ್ಮ ಜ್ಞಾನಕ್ಕಾಗಿ ಅಧ್ಯಯನ ಅಲ್ಲ, ಡಿಗ್ರಿಗಾಗಿ ಅಧ್ಯಯನ. ಡಿಗ್ರಿ ಅದಕ್ಕೆ ನೌಕರಿಗಾಗಿ, ನೌಕರಿ ಹಣಕ್ಕೆ ಇರ್ತದೆ, ಅದೇನು ಅಧ್ಯಯನಕ್ಕಲ್ಲ. ನಮ್ಮ ಅಧ್ಯಯನ ಎಲ್ಲ ನಿಂತು ಹೋಗ್ತಾವೆ ಅಲ್ಲ. ಇಡೀ ಜೀವನವನ್ನೇ ಒಂದು ವಿದ್ಯಾರ್ಥಿಯ ಜೀವನವನ್ನಾಗಿ ಮಾಡಿಕೊಳ್ಳತಕ್ಕ ಮಹಾನುಭಾವ ನಮ್ಮ ಅರ್ಜುನ. ಅದು ಅವನ ವ್ಯಕ್ತಿತ್ವದಿಂದ. ಅದಕ್ಕೆ ಯಾವ ಯಾವ ಅವಸ್ಥೆಯಲ್ಲಿ ಮನುಷ್ಯ ಇರುತ್ತಾನೆಯೋ ಆ ಎಲ್ಲ ಅವಸ್ಥೆಯ ಜನಗಳಿಗೆ ಅವರವರ ಆ ಸಂದರ್ಭಕ್ಕೆ ಉಪಯುಕ್ತವಾಗುವ ರೀತಿಯಲ್ಲಿ ತನ್ನ ಬದುಕಿನಿಂದ ಸಂದೇಶಗಳನ್ನು ನೀಡಿದ ಮಹಾನುಭಾವ ನಮ್ಮ ಅರ್ಜುನ. ಇದು ಅರ್ಜುನನ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತವಾದ ಜಿಜ್ಞಾಸ. ನಾವು ಏನು ಮಾಡಿದ ಅರ್ಜುನ, ಏನು ತಿಳಿದಿದ್ದೇವೆ ನಾವು ಅರ್ಜುನನ ಬಗ್ಗೆ ಅನ್ನುವ ಹಿನ್ನೆಲೆಯೊಳಗೆ
ಕೆಲವೊಂದು ಮಾತುಗಳನ್ನು ನಾವು ತಿಳಿತಾ ಬಂದಿದ್ದೇವೆ. ಎಲ್ಲಕ್ಕೂ ಮಿಗಿಲಾಗಿ ಭಗವದ್ಭಕ್ತಿ, ಭಗವಂತನ ಮೇಲೆ ವಿಶ್ವಾಸ, ಇದು ನಮ್ಮ ಭಾರತೀಯರ ಜೀವನದ ಮೌಲ್ಯ. ದೇವರಿಂದ, ಧರ್ಮದಿಂದ ನಮ್ಮ ಬದುಕಿನ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ, ಇದು ನಾವು ಕಂಡುಕೊಂಡ ಒಂದು ಸಾರ್ವಕಾಲಿಕವಾದ ಸತ್ಯ, ಒಂದು ಸಿದ್ಧಾಂತ, ಒಂದು ಪ್ರಮೇಯ. ಇದು ಎಲ್ಲರ ಬದುಕಿನ ಸೂತ್ರ ಅಂತಿಕೊಂಡೇ ಭಾರತ ದೇಶ ಧರ್ಮಪ್ರಧಾನವಾಗಿಯೇ ಇವತ್ತಿನವರೆಗೂ ಬೆಳೆದು ಬಂದಿದೆ. ಈ ಮೌಲ್ಯವನ್ನು ಎತ್ತಿ ತೋರಿಸಿ ಅದನ್ನು ಸಮರ್ಥಿಸಿ ಇವತ್ತಿಗೂ ಜೀವಂತವಾಗಿ ಉಳಿಸಿದ ಒಂದು ವ್ಯಕ್ತಿತ್ವ ಅದು ಅರ್ಜುನನದು. ಉಪನಿಷತ್ ಕಾಲದಿಂದ ಹಿಡ್ಕೊಂಡು ಇಂದಿನ ನಮ್ಮ ನಿಮ್ಮೆಲ್ಲರ ಜೀವನದ ಎದುರಿಗೆ ಯಾವಾಗಲೂ ಎರಡು ಆಕರ್ಷಣೆಗಳಿರ್ತಾವೆ: ಅಧಿಕಾರ, ಸಂಪತ್ತು, ಹಣ, ದುಡ್ಡು, ಕೀರ್ತಿ, ಗೌರವ, ಪ್ರತಿಷ್ಠೆ, ಇದೆಲ್ಲ ಸೇರಿದ ಒಂದು ಮಾರ್ಗ, ಒಂದು ದಾರಿ, ಒಂದು ಗುರಿ. ದೇವರು, ಧರ್ಮ, ಪರಿಶುದ್ಧತೆ, ಪ್ರಾಮಾಣಿಕತೆ, ಯೋಗ್ಯವಾಗಿ ಪರೋಪಕಾರ, ಇವೇ ಗುಣವಾಗಿ ದಾರಿಯಾಗಿ ಉಳ್ಳ ಕೆಲವು ಧ್ಯೇಯಗಳು ಇರ್ತಾವೆ, ಎರಡು ಮಾರ್ಗ. ಉಪನಿಷತ್ತು ಈ ಮಾರ್ಗಗಳಿಗೆ ಒಂದು ಪ್ರೇಯೋ ಮಾರ್ಗ, ಒಂದು ಶ್ರೇಯೋ ಮಾರ್ಗ ಅಂತ. ಇದನ್ನು ಒಂದು ಲೌಕಿಕ, ಇನ್ನೊಂದು ಪಾರಲೌಕಿಕ, ಅಂದರೆ ಒಂದು ಭೌತಿಕ, ಇನ್ನೊಂದು ಪಾರಮಾರ್ಥಿಕ ಅಂತ ಎರಡು ದೃಷ್ಟಿಕೋನಗಳು ಜೀವನದ ಬಗ್ಗೆ ಇವತ್ತೂ ಕಾಣ್ತೀವಿ. ಆದರೆ ಇಲ್ಲಿ ಕೃಷ್ಣನ ಎದುರಿಗೆ ಬಂದು ಕುಳಿತವರು ಇಬ್ಬರು, ಒಬ್ಬ ದುರ್ಯೋಧನ, ಒಬ್ಬ ಅರ್ಜುನ. ಮೊದಲು ಬಂದವನು ದುರ್ಯೋಧನ, ಆಮೇಲೆ ಬಂದವನು ಅರ್ಜುನ. ಈ ಘಟ್ಟಕ್ಕೆ ನೀವು ಹಿಂದಕ್ಕೆ ಬಂದು ಹತ್ತಿದ್ವಿ. ಈ ಘಟ್ಟದೊಳಗೆ ಫೆಬ್ರವರಿ 7ನೇ ತಾರೀಕು ಅದರ ಮುಕ್ತಾಯವಾಕ ಏನು ನಮ್ಮ ಹರಿದಾಸರು, ಜಗನ್ನಾಥದಾಸರು ತಮ್ಮ ಹರಿಕಥಾಮೃತ ಸಾರದೊಳಗೆ ಒಂದು ಮಾತು ಹೇಳ್ತಾರೆ: ದೇವರು ಎಲ್ಲರಿಗೂ ಕೊಡುತ್ತಾನೆ. ಹೇಗೆ? ಸುರಪತನಯ ಸುಯೋಧನರಿಗೆ ಇತ್ತಂತೆ ಕೊಡುತ್ತಿಪ್ಪ. ಸುರಪತನಯ ಅಂದರೆ ಅರ್ಜುನ, ಇಂದ್ರನ ಮಗ ಅರ್ಜುನ. ಸುಯೋಧನ ಅಂದರೆ ದುರ್ಯೋಧನ. ದೇವರ ಬಳಿಗೆ ಬೇಡಲಿಕ್ಕೆ ಬರುವವರು ಎಲ್ಲರೂ ಭೌತಿಕವಾದದ್ದು ಬೇಕು, ಅವರು ದೇವರ ಹತ್ತಿರ ಬರ್ತಾರೆ. ಪಾರಮಾರ್ಥಿಕ ಬೇಕು, ಅವರು ದೇವರ ಹತ್ತಿರ ಬರ್ತಾರೆ. ಧರ್ಮ ಬೇಕು, ಅವರು ದೇವರ ಹತ್ತಿರ ಬರ್ತಾರೆ. ಪುಣ್ಯ ಬೇಕು, ಅವರು ಬರ್ತಾರೆ. ಯಾವುದೋ ಒಂದು ವ್ಯಕ್ತಿಯ ಖೂನಿ ಮಾಡಬೇಕಾಗಿದೆ, ಸೋಲಿಸ್ಬೇಕಾಗಿದೆ ಇಲೆಕ್ಷನ್ದಾಗ, ಅವರು ಬರ್ತಾರೆ. ಯಾವುದೋ ಸೀಟ್ ಬೇಕು, ಅವರು ಬರ್ತಾರೆ. ಅಲ್ಲ, ಕೃಷ್ಣನೇ ಹೇಳಿದ್ದು, ಆರ್ತಃ ಜಿಜ್ಞಾಸು ಅರ್ಥಾರ್ಥಿ ಜ್ಞಾನಿ ಚ ಭರತರ್ಷಭ ಚತುರ್ವಿಧ ಭಜಂತೆ ಮಾಂ ಜನಾ ಸುಕೃತಿನಃ. ಅರ್ಜುನ 4 ತರಹದ ಜನ ದೇವಸ್ಥಾನಕ್ಕೆ ಬರೋರು. ಎಲ್ಲರೂ ತತ್ವಜ್ಞಾನಿಗಳೇನೂ ಅಲ್ಲ, ದೇವರನ್ನು ಪ್ರಾಮಾಣಿಕವಾಗಿ ತಿಳ್ಕೊಂಡು ನಂಬಿ ಬಂದವರು ಏನೂ ಅಲ್ಲ, ಮೊದಲಿನಿಂದ ನಂಬಿದವರು ಅಂತೂ ಅಲ್ಲ. ಕೆಲಸ ಆದರೆ ಸಾಕು, ಹೊತ್ತು ಬಂದಾಗ ಯಾರು ಕಾಲು ಹಿಡಿದ್ರು ನಡೀತದೆ ಅಂತ ಬರೋ ಮಂದಿನೇ ಬಹಳದ. ಆರ್ತಃ ಜಿಜ್ಞಾಸು ಅರ್ಥಾರ್ಥಿ ಜ್ಞಾನಿ ಚ ಭರತರ್ಷಭ ಚತುರ್ವಿಧ ಭಜಂತೆ ಮಾಂ. ಈ ಜೀವನದ 2 ವಿಧ ಧ್ಯೇಯ, ದಾರಿ, ಇವುಗಳ 2 ಸಂಕೇತಗಳು ಅದಕ್ಕೆ ಪ್ರತಿಮಾ ಆಗ್ಯಾವ. ಒಂದು ದುರ್ಯೋಧನ, ಇನ್ನೊಂದು ಅರ್ಜುನ. ಹಿಂಗೆ ಆಸ್ತಿಕ ಪಾರಮಾರ್ಥಿಕ ಮಾರ್ಗದ
ಒಬ್ಬ ಪ್ರತಿನಿಧಿಯಾಗಿ ಪ್ರತೀಕವಾಗಿ ನಮ್ಮ ನಿಮ್ಮೆಲ್ಲರ ಕಣ್ಣೆದುರಿಗೆ ಸಮಗ್ರವಾದ ಭಾರತದ ಇತಿಹಾಸದೊಳಗೆ ಎದ್ದು ಕಾಣುವ ಒಂದು ಮಹತ್ವದ ವ್ಯಕ್ತಿತ್ವ ಅವನು ಮಹಾನುಭಾವರಾಗಿರ್ತಕ್ಕ ಅರ್ಜುನ. ಬೇಕಾದ್ದಾಗಲಿ ನಮ್ಮ ಜೀವನದೊಳಗೆ ಅಧಿಕಾರ ಉಳಿಸ್ಕೋಬೇಕು, ಸಂಪತ್ತು ಉಳಿಸ್ಕೋಬೇಕು. ನಮ್ಮದಷ್ಟೇ ಅಲ್ಲ, ಇನ್ನೊಬ್ಬರದ್ದು ಏನು ಕಸ್ಕೊಂಡೀವಿ ಅದು ನಮ್ಮಲ್ಲೇ ಉಳಿಬೇಕು, ಅದು ಹೊರಗೆ ಹೋಗಬಾರ್ದು. ನಮ್ಮದು ಎಲ್ಲರದು, ಎಲ್ಲವೂ ನಮ್ಮದೇ ಅನ್ನುವಂಥ ಎಲ್ಲ ಜೋಡಿ ತಾದಾತ್ಮ್ಯ ಭಾವ. ಎದುರು ಜೋಡಿ ಸಂಪತ್ತಿನ ಜೋಡಿ. ಅದಕ್ಕಾಗಿ ಯಾವ ಬೇಕಾದ ಉಪಾಯಗಳನ್ನು ಜೀವನದೊಳಗೆ ನಾವು ಅವಲಂಬಿಸಿದರೂ ಏನೂ ತಪ್ಪಲ್ಲ. ಇದೊಂದು ಬದುಕಿಗಾಗಿ ಹೋರಾಟ ಅಂತ ಅದೇ ಮಾರ್ಗ, ಅದೇ ವಿಚಾರ, ಅದೇ ರೀತಿಯಾಗಿರ್ತಕ್ಕ ಜೀವನದ ಧ್ಯೇಯಗಳು ಹೀಗೆ ಬಾಳಿದ ಬಹುಜನ ಸಮಾಜದ ಒಬ್ಬ ಪ್ರತಿನಿಧಿ. ಬಹುಜನ ಸಮಾಜನ ಮತ್ತು ಯಾವುದೋ ಪಾರ್ಟಿಗೆ ಹೋಗಿರಿ ನೀವು, ಅದೆಲ್ಲ ಅಲ್ಲ, ಅದರಲ್ಲ BSP PSP ಅವೆಲ್ಲ ಅಲ್ಲ. ಇದು ಏನು ಸಾಮಾನ್ಯ 11 ಅಕ್ಷೋಹಿಣಿ ಸೈನ್ಯದ ಒಂದು ನೇತೃತ್ವ ಅವ ವಹಿಸಬೇಕಾದ್ರೆ ಅವನ ಫಾಲೋವರ್ಸ್ ಹೆಚ್ಚಿತ್ತು ಯಾವಾಗಲೂ. ಬಹಳ ಜನರ ದೃಷ್ಟಿ ದೇವರು, ಧರ್ಮ, ನೀತಿ, ತತ್ವ, ಪ್ರಾಮಾಣಿಕತೆ ಇವುಗಳಿಗಿಂತ ದುಡ್ಡು, ಐಶ್ವರ್ಯ, ಸಂಪತ್ತು, ಅಧಿಕಾರ, ಕೀರ್ತಿ, ಗೌರವ, ಪ್ರತಿಷ್ಠೆ, ಪ್ರಚಂಡವಾಗಿರ್ತಕ್ಕ ಉಪಭೋಗ ಇಷ್ಟೆಲ್ಲ ಮಾಡಬೇಕು ಅನ್ನೋ ಬಯಕೆ ಜಗತ್ತಿನ ಬಹುಜನರ ಮನಸ್ಸಿನೊಳಗೆ ಯಾವಾಗಲೂ ನೆಲೆ ಮಾಡಿದ ವಿಚಾರ. ಅವ ಎರಡು ತತ್ವಗಳ, ದೃಷ್ಟಿಗಳ, ಧ್ಯೇಯಗಳ, ದಾರಿಗಳ ಎರಡು ಪ್ರತೀಕ ದೇವ್ರ ಹತ್ತಿರ ಬರ್ತಾವೆ. ಇದು ಇವತ್ತಿನವರೆಗೂ ನಾವು ಕೇಳಿದ 18 ಪುರಾಣಗಳ ಇತಿಹಾಸವೂ ಇದು. ದೇವತೆಗಳು ತಪಸ್ಸು ಮಾಡಿ ಹೆಂಗೆ ವರ ಪಡೀತಾರೆ ಅದೇ ರೀತಿಯಾಗಿ ಎಲ್ಲ ದೈತ್ಯರು ತಪಸ್ಸು ಮಾಡಿ ವರ ಪಡೀತಾರೆ. ಇಬ್ಬರು ಪಟ್ಟ ಶ್ರಮ ಒಂದೇ ಬಗೆ, ಅವರು ಮಾಡಿದ ತಪಸ್ಸು ಒಂದೇ ರೀತಿ, ಪಟ್ಟ ಶ್ರಮ ಒಂದೇ ಬಗೆಯಾದದ್ದು. ಇಬ್ಬರು ಉಪವಾಸ, ವನವಾಸ, ಕಷ್ಟ ಎಲ್ಲರೂ ಮಾಡ್ಯಾರ. ದೇವತೆಗಳು ಮಾಡ್ಯಾರ, ದೈತ್ಯರು ಮಾಡ್ಯಾರ. ಆದರೆ ಅವ್ರ ಉದ್ದೇಶ ಒಬ್ಬೊಬ್ಬರದ್ದು ಬೇರೆ. ಯಾರೋ ಅಲ್ಲಿ ರಾಯರ ಮಠಕ್ಕೆ ಹೋಗಿದ್ದೆ, ಯಾವಾಗೊಮ್ಮೆ ಪ್ರದಕ್ಷಿಣೆ ಹಾಕ್ತಿದ್ರು. ಎಲ್ಲರೂ ಹಿಂಗೆ ಸರಳ ಹಾಕ್ತಿದ್ರು, ಹಿಂಗೆ ಪ್ರದಕ್ಷಿಣಾಕಾರ. ಒಬ್ಬರು ಉಲ್ಟಾ ಹಾಕಿ ಹಾಕ್ತಿದ್ರು ಹಿಂಗೆ. ನಂದು ಯಾಕೆ ಉಲ್ಟಾ ಯಾಕೆ ಹಾಕ್ತೀರಿ ಅಂತ. ನಮ್ಮ ಪ್ರಾಪರ್ಟಿ ನಮ್ಮ ಅಂತಮ್ಮಂದ್ರ ಪೈಕಿ ಒಬ್ಬ ತೊಗೊಂಡಾನ, ಅವನು ಸಾಯ್ಬೇಕು ಅಂತ ತಿಳ್ಕೊಂಡು ಆ ಪ್ರದಕ್ಷಿಣೆ ಹಾಕ್ತೀನಿ. ಅಂತೂ ಎಲ್ಲದಕ್ಕೂ ರಾಯರೇ ಬೇಕು. ಮಕ್ಕಳಿಲ್ಲ, ಮಕ್ಕಳು ಹುಟ್ಟಬೇಕು, ಅದಕ್ಕೂ ರಾಯರೇ ಬೇಕು. ಅವ್ರಿಗೆ ಪ್ರದಕ್ಷಿಣೆ ಹಾಕೋದು ಹಿಂಗೆ ಪ್ರದಕ್ಷಿಣಾಕಾರವಾಗಿ. ಇನ್ನು ಯಾರೋ ಸಾಯ್ಬೇಕು, ಅದಕ್ಕೂ ಹಿಂಗೆ ಅಡ್ಡು ಪ್ರದಕ್ಷಿಣೆ ಹಾಕೋದು. ಅಂತೂ ಮಠಕ್ಕೆ ಗುಡಿಗೆ ಬರೋರು ಎಲ್ಲ ಪೈಕಿ ಇರ್ತಾರೆ. ಅಲ್ಲ, ಎರಡು. ಅದಕ್ಕೆ ಕೃಷ್ಣನ ಬಳಿ ಬರುವವರು ಎಲ್ಲರೂ. ಅದಕ್ಕೆ ಅವನು ಕೃಷ್ಣ, ಕರ್ಷಯತಿ ಕೃಷ್ಣ. ಯಾವುದೇ ಉದ್ದೇಶ ಇರಲಿ, ಆ ಉದ್ದೇಶದ ಉಪಯುಕ್ತತೆ ಸಮಾಜಕ್ಕಿಂತ ತನಗಿದ್ದರೆ ಸಾಕು. ಅದಕ್ಕಾಗಿ ಇವರೆಲ್ಲರೂ ಅದಕ್ಕೆ ಕೃಷ್ಣ ಕರ್ಷಯತಿ. ಅವರಿಗೂ ಕೃಷ್ಣ ಬೇಕು, ಇವರಿಗೂ ಕೃಷ್ಣ ಬೇಕು. ಅದಕ್ಕೆ ಇಬ್ಬರು ಬಂದರು, ಇಬ್ಬರು ಕೇಳಿದರು. ಇಬ್ಬರಿಗೂ ಕೃಷ್ಣ ಏನು ಉತ್ತರ ಹೇಳಿದ, ಆ ಹಂತಕ್ಕೆ ನಾವು ಬಂದಿದ್ವಿ. ಕೃಷ್ಣ ನೀನೊಬ್ಬನೇ ಸಾಕು, ಇದು ಅರ್ಜುನ ಆಯ್ಕೆ ಮಾಡಿರ್ತಕ್ಕ ಒಂದು ನಿಷ್ಠೆ. ನಿನ್ನಿಂದ ಏನು ಸಿಗಲಿಕ್ಕೆ ಸಾಧ್ಯದ ಅದನ್ನು ಕೊಡು ಅಂತ ಕೇಳಿದವ ದುರ್ಯೋಧನ, ನೀನೇ ಬೇಕು ಅಂದವ ಅರ್ಜುನ. ಇವು ಎರಡೇ ಆಯ್ಕೆಗಳ ಪರಿಣಾಮ ಏನಾಯ್ತು ಇಲ್ಲಿ ಜೀವನದಾಗ. ಪ್ರಾಯ ನಮ್ಮ ನಿಮ್ಮೆಲ್ಲರ ಬದುಕಿನಲ್ಲಿ ನಮ್ಮ ಕಣ್ಣೆದುರಿಗೆ ತೋರುವ ಆಯ್ಕೆಗಳು ಎರಡು. ದೇವರಿಂದ ಬೇಕೋ, ದೇವರೇ ಬೇಕು ಅಂತ. ದೇವರೇ ಬೇಕು ಅನ್ನೋರು 99% ಕಡಿಮೆ. ದೇವರಿಂದ ಬೇಕು ಅನ್ನೋರೇ ಬಹಳ. ಒಮ್ಮೆ
ಒಬ್ಬ ದೊಡ್ಡ ಪಂಡಿತರು, ಶ್ರೀವೈಷ್ಣವ ಪಂಡಿತರು, ದೊಡ್ಡ ತಾತಾಚಾರ್ಯರು ಅಂತ, ಸಹಜ ಹೊಂಟಿದ್ವೆಲ್ಲೋ ಟ್ರೈನ್ನಾಗ. ಅವ್ರು ಹೇಳಿದರು, ಈ ವೃತ್ತಾ ನಿಯಮ ಏನವಲ್ಲ, ಗಣೇಶ ಚತುರ್ಥಿ ಬಂತು, ಸ್ವರ್ಣಗೌರಿ ಬಂತು, ವರಮಹಾಲಕ್ಷ್ಮಿ ಬಂತು, ನಾಗರ ಚೌತಿ ಅಂತ ಬಂತು, ನಾಗರ ಪಂಚಮಿ ಅಂತ ಬಂತು, ಇವೆಲ್ಲ ಯಾರು ನಿಷ್ಕಾಮವಾಗಿ ಭಗವಂತನ ಅನುಗ್ರಹ ಆಗಬೇಕು, ಆ ಭಗವಂತನ ಅನುಗ್ರಹಕ್ಕೆ ಹಾದಿಯೊಳಗೆ ಬರುವ ವಿಘ್ನಗಳೆಲ್ಲ ಪರಿಹಾರ ಆಗಲಿ ಎಂಬ ಸಂಕಲ್ಪ ಅಪ್ಪಿತಪ್ಪಿ ಒಬ್ಬರೂ ಮಾಡುವುದಿಲ್ಲ. ಅದಕ್ಕೆ ನಮ್ಮ ಮತದಾಗ ನಾವು ಏನು ಮಾಡಿದ್ವಿ ಅಂದರೆ, ಈ ವೃತ್ತ ನಿಯಮಗಳಿಗೆ ಅವಕಾಶನೇ ಮಾಡಿಕೊಡಲಿಲ್ಲ. ಸ್ವರ್ಣಗೌರಿನೂ ಬೇಡ, ಗಣಪತಿನೂ ಬೇಡ ಅಂದ್ವಿ. ಯಾಕಂದರೆ ಅವು ಸಕಾಮ ಕರ್ಮಗಳು. ಮನುಷ್ಯನನ್ನು ಒಂದು ಇಂಥ ಲೌಕಿಕ ಉದ್ದೇಶದ ಕಡೆಗೆ ಎಳೆಯುವ ಸಕಾಮ ಧರ್ಮಕ್ಕಿಂತ ದೇವರ ಕಡೆಗೆ ಎಳೆಯುವ ನಿಷ್ಕಾಮ ಕರ್ಮ, ನಿಷ್ಕಾಮ ಧರ್ಮ ಬೇಕು. ಹೌದು, ಮೌಲ್ಯದು ಖರೇದ. ಆದರೆ ಏನದ, ಈ ಸ್ಟೆಪ್ಪು ದಾಟಲಾರ್ದ ಆ ಸ್ಟೆಪ್ಪಿಗೆ, ಆ ಮೆಟ್ಲಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ತಿಳ್ಕೊಂಡು ಹೇಳಿ ಅನಿವಾರ್ಯವಾಗಿ ಈ ಮೆಟ್ಲನ್ನು ಏರಿಸ್ಬೇಕಾಯ್ತು ಮಂದಿನ. ಸಕಾಮ ಕರ್ಮಗಳಿಗೆ ಏರಿಸ್ಬೇಕು. ಯಾಕಂದ್ರೆ ಒಮ್ಗಿಲೆ ನಿಷ್ಕಾಮ ಕರ್ಮದ ಪ್ರಕೋಷ್ಠಕ್ಕೆ ಏರುವ ಸಾಮರ್ಥ್ಯ ಇವ್ರಿಗೆ ಯಾರಿಗೂ ಇಲ್ಲ. ಅಲ್ಲ, ಮೊದಲು ಆದಿತ್ ಪೌತೋಬ ನಂತರ ವಿಠೋಬ ಅಂತ ಮರಾಠಿ ಒಳಗೆ ಒಂದು ಗಾದಿ ಮಾತದ. ಆದಿತ್ ಪೌತೋಬ, ಪೌತೋಬ ಅಂದ್ರೆ ಪೌಟ್ ಅಂದ್ರೆ ಹೊಟ್ಟಿ, ಆದಿತ್ ಪೌತೋಬ ನಂತರ ವಿಠೋಬ. ಮೊದಲು ಹೊಟ್ಟಿ, ಆಮೇಲೆ ವಿಠೋಬ. ಇದು ಭಾಳ ಚಂದ ಹೇಳ್ತಾರೆ ದ್ರೋಣಾಚಾರ್ಯರು. ಧರ್ಮ, ಜ್ಞಾನ, ತಿಳುವಳಿಕೆಗಳು ಯಾವಾಗ ಕೆಲಸ ಮಾಡ್ತಾವೆ, ಯಾವಾಗ ಕೆಲಸ ಮಾಡುವುದಿಲ್ಲ. ಹೊಟ್ಟಿ ಹಸದಾಗ ಯಾರ ತಲೆ, ಯಾರ ಮನಸ್ಸು ಏನೂ ಕೆಲಸ ಮಾಡುವುದಿಲ್ಲ. ಈ ಹೊಟ್ಟಿ ಪೂರ್ತಕ್ಕೆ ಅಷ್ಟೇ ಕೆಲಸ ಮಾಡ್ತಿರ್ತಾವೆ. ಯಾರ್ದು ಹೊಟ್ಟಿ ತುಂಬೇದ ಅವ್ರ ತಲೆ ಕೆಲಸ ಮಾಡ್ತಾವೆ. ಮತ್ತು ಹಂಗಾರೆ ಈ ನಕ್ಸಲೈಟ್ ಯಾಕೆ ಆಗ್ತಾರೆ? ನಾವು ಸಮೃದ್ಧವಾಗಿದ್ದೀವಿ. ಜೀವನದ ಪಾಲನ ಪೋಷಣೆಯ, ದೈನಂದಿನ ಬದುಕಿನ ನಿರ್ವಹಣೆಯ ಸಮಸ್ಯೆಯನ್ನು ಅತಿಯಾಗಿ ಅನುಭವಿಸಿದಾಗ ಆಕ್ರೋಶಕ್ಕೆ ಒಳಗಾಗಿರ್ತಕ್ಕ ಮನಸ್ಸು ಅದು ಒಂದಾಗ ಕಮ್ಯುನಿಸ್ಟ್ ಆಗ್ತದೆ, ಒಂದು ಕಾರ್ಮಿಕ ಧುರೀಣ ಆಗ್ತವೆ, ಇಲ್ಲ ನಕ್ಸಲೈಟ್ ಆಗ್ತವೆ. ತುಂಬಿರ್ತಾವೆ ನೋಡ್ರಿ, ಅವರೆಲ್ಲ ಕಾಂಗ್ರೆಸ್ ಆಗ್ತಾರೆ. ಗಳಿಸಿರ್ತಾರೆ, ಗಳಿಸ್ಲಿಕ್ಕಾಗಿ ಕಾಂಗ್ರೆಸ್ ಆಗ್ತಾರೆ. ಎರಡೂ ಬ್ಯಾಡಾದವ್ರು ಕೋಮುವಾದ ಆಗ್ತಾರಂತಾರೆ. ಏನೋ ತಿಳ್ತಾರೆ, ಅವ್ರು ಏನಾರು ಯಾಕೆ ಇಟ್ಕೊಳ್ತಾರೆ, ನಮಗೇನಲ್ಲ ಸಂಬಂಧ. ಮನುಷ್ಯನ ಬದುಕಿಗೂ ಧರ್ಮಕ್ಕೂ ಸಂಬಂಧ, ಮನುಷ್ಯನ ಮನಸ್ಸಿಗೂ ನಮ್ಮ ಧರ್ಮಕ್ಕೂ ಸಂಬಂಧ, ಮನುಷ್ಯನ ತಿಳುವಳಿಕೆ ಜ್ಞಾನಗಳಿಗೂ ನಮ್ಮ ದೈನಂದಿನ ಜೀವನಕ್ಕೂ ಸಂಬಂಧ, ಮನುಷ್ಯನ ಪರಿವಾರಕ್ಕೂ ಅವರ ಆಸೆ ಆಕಾಂಕ್ಷೆಗಳಿಗೂ ನಮ್ಮ ಧ್ಯೇಯ ಧೋರಣ, ನಮ್ಮ ಧರ್ಮಗಳಿಗೂ ಸಂಬಂಧ ಇರ್ತದೆ. ಯಾವ ಸಮಾಜದೊಳಗೆ ನಾವು ಬಾಳ್ತಾ ಇರ್ತೇವೆ ಆ ಸಮಾಜಕ್ಕೂ ನಮಗೂ ಇರ್ತಕ್ಕ ಸಾಪೇಕ್ಷ ಅಥವಾ ನಿರಪೇಕ್ಷವಾದ ಸಂಬಂಧಗಳ ಮೂಲಕವಾಗಿಯೇ ನಮ್ಮ ಬದುಕು ಧಾರ್ಮಿಕವೋ ಅಧಾರ್ಮಿಕವೋ ಶುದ್ಧವೋ ಅಶುದ್ಧವೋ ಆಗಿ ಮಾರ್ಪಡ್ತಿರ್ತದೆ. ಹಂಗೊಂದು ವ್ಯಕ್ತಿಯ ಜೀವನಕ್ಕೆ ಸಂಬಂಧ ಸಮಾಜದ್ದು ಅದ, ವ್ಯಕ್ತಿದು ಅದ, ಕುಟುಂಬದ್ದು ಅದ, ರಾಜಕಾರಣದ್ದು ಅದ, ಆರ್ಥಿಕವಾದದ್ದು ಅದ, ಆರೋಗ್ಯದ್ದು ಅದ. ಎಲ್ಲ ಸಂಬಂಧಗಳನ್ನು ಹೊಂದಿದ್ದು ಒಂದು ಮನುಷ್ಯನ ಬದುಕು. ಹೀಗಾಗಿ ಇವೆಲ್ಲದರ ನಿರ್ವಹಣೆಗಾಗಿ ಒಂದು ನಿಯಮ ಬೇಕು. ಆ ನಿಯಮಗಳು ಯಾವ ಇರಬೇಕು ಅಂತ ಅಂದಮ ಅರ್ಜುನ. ಈ ನಿಯಮಗಳಿಗಿಂತ ಆ ಸಾಧನಗಳೇ ಬೇಕು ಅನ್ನುವ ದುರ್ಯೋಧನ. ಇಷ್ಟೇ ಡಿಫ್ರೆನ್ಸು, ವ್ಯತ್ಯಾಸ ನಮ್ಮ ಜೀವನದಾಗ. ಇದಕ್ಕಾಗಿ ಅವರಿಬ್ಬರು ಬಂದರು. ದೇವರು ಕೊಟ್ಟ, ಅವನ ಸಂಪತ್ತು ಬಂದ, ಅದನ್ನು ಕೊಟ್ಟ. ಇವ ಇಲ್ಲ ನೀನೇ ಬೇಕು ಅಂದ, ಅವನೇ ಬಂದ. ಕೃಷ್ಣ ದೇವರು ಯಾವ ಪಕ್ಷದಲ್ಲಿದ್ದಾನೆ, ಯಾರಿಗೆ ಬೆಂಬಲಿಗನಾಗಿದ್ದಾನೆ, ಅವ್ರ ಜೀವನದಾಗ ಏನೇನೇನೇನು ಅದು ಇದು ಒಂದು, ಇದಕ್ಕೆ ಸಂಕೇತ, ಪ್ರತಿಮಾ, ಒಂದು ರೂಪಕ, ಒಂದು ಸಿಂಬಾಲು ಅರ್ಜುನ. ಸಾಧನ ಸಾಮಗ್ರಿಗಳು, ಬದುಕಿನ
ಸೌಲಭ್ಯ ಸೌಕರ್ಯ ಸಮೃದ್ಧವಾಗಿ ಇದ್ದು ಅಂಥ ವ್ಯಕ್ತಿ ಒಂದು ಜೀವನದ ಅದರ ಪರಿಣಾಮ ಏನು ಅನ್ನಲಿಕ್ಕೆ ಒಬ್ಬ ದುರ್ಯೋಧನ. ಮಹಾಭಾರತ ಕಥೆ ಅಂಥ ಮುಂದೆ ಜಗಳ, ದುಡ್ಡಿಗಾಗಿ ಜಗಳಾಡ್ಯಾರ, ಏನೋ ದ್ರೌಪದಿ ಸಲುವಾಗಿ ಜಗಳಾಡ್ಯಾರ. ಹಿಂಗೆ ಮಹಾಭಾರತದ ವಿಶಾಲವಾದ ಘನವಾದ ಉದ್ದೇಶವನ್ನು ಸೀಮಿತಗೊಳಿಸಿ ನಾವು ಯಾವುದೋ ಒಂದು ಉದ್ದೇಶಕ್ಕೆ ಜಗಳಾಡ್ಯಾರ ಒಟ್ಟು ಅಂತ ಮಾತ್ರ ಅದನ್ನು ಅರ್ಥೈಸುವ ಸಣ್ಣ ಕೆಲಸ ಮಾಡಲಿಕ್ಕೆ ಹೋಗಬಾರ್ದು. ಬಹಳ ದೊಡ್ಡದು ಉದ್ದೇಶಕ್ಕಾಗಿ ಹೊಂಟಿದ್ದು ಈ ಅರ್ಜುನ ದುರ್ಯೋಧನ ಇಬ್ಬರು ಪ್ರಬಲ ವೀರರು. ಅದು ಅಲ್ಲಿಯೂ ಶಕ್ತಿ ಅದ, ಇಲ್ಲಿಯೂ ಶಕ್ತಿ ಅದ. ಅಲ್ಲೂ ಒಂದು ಥರದ ನಿಷ್ಠಾ ಅದ. ಅವನು ರಜನೀಶ್ ಒಂದು ಕಡೆ ಬರ್ದ, कम्युनिज्म लोगों में भी, हमारे यहाँ धार्मिक लोगों में भी निष्ठा है. ನಮ್ಮ ಧಾರ್ಮಿಕರಲ್ಲಿಯೂ ನಿಷ್ಠಾ ಅದ. ಇವರು ತ್ರಿಮೂರ್ತಿಗಳನ್ನು ಒಪ್ತಾರೆ, ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ. ಇವರು ತ್ರಿಮೂರ್ತಿಗಳ ಉಪಾಸಕರು, ಧಾರ್ಮಿಕರು. कम्युनिज्म में भी त्रिमूर्ति हैं, वे भी जाते हैं, उनकी समाधि के सामने खड़े होते हैं. ಅವರು ಮೂರು ಮಂದಿ, ಅವು ಲೆನಿನ್ನು, ಕಾರ್ಲ್ ಮಾರ್ಕ್ಸು, ಮತ್ತು ಅವನಿಗೆ ದಾಸ್ ಕ್ಯಾಪಿಟಲ್ ಬರೀತಕ್ಕಂಥ ಕಾರ್ಲ್ ಮಾರ್ಕ್ಸು, ಲೆನಿನ್ನು, ಇನ್ನೊಬ್ಬವ, ಈ ಮೂರು ಮಂದಿ ಸಮಾಧಿಗೆ ಹೋಗ್ತಾರೆ. ಅವ್ರಿಗೂ ಅಲ್ಲೂ ಮತ್ತು ಮೂರು ಮಂದಿನೂ ಉಪಾಸನೆ ಮಾಡ್ತಾರೆ. ಅಂತೂ ಇವು ಏನವ ಜೀವನದಾಗ, ಇವು ಕಾಮನ್ ಥಿಂಗ್. ಅವು ಹೆಸರು ಅದು ಕಮ್ಯುನಿಸಮ್ಮು, ಇದು ಕೋಮುವಾದ ಅಂತ. ಎಲ್ಲ ನಂಬಿಕೆ ವಿಶ್ವಾಸ ಇವರಿಗೇನು ಯಾರ್ಯಾರನ್ನ ಅವಲಂಬಿಸಿಕೊಂಡು ಯಾರ್ಯಾರ ಮಾತಿನ ಮೇಲೆ ತಾವು ಹೊಂಟಾರೆ, ಇವೆಲ್ಲ ಸಮಾನವಾದದ್ದೇ ಇವು. ಅದರ ಉದ್ದೇಶ ಮಾತ್ರ ವ್ಯತ್ಯಾಸ ಆಗಿರ್ತದೆ. ಈ ಹಿನ್ನೆಲೆಯಲ್ಲಿ ದುರ್ಯೋಧನ, ನೀವು ಎಷ್ಟು ಬಗೆಯಿಂದ ಯಾವ್ಯಾವುದರ ಸಂಕೇತವಾಗಿ ದುರ್ಯೋಧನ ಕಾಣ್ತೀರಿ, ಆ ಎಲ್ಲದಕ್ಕೂ ದುರ್ಯೋಧನ ಒಂದು ಸಂಕೇತ ಆಗ್ತಾನೆ. ಇದು ವೇದವ್ಯಾಸ ದೇವರು ನಿರ್ಮಾಣ ಮಾಡಿದ ಅಥವಾ ಜಗತ್ತಿನ ಆಗಿ ಹೋಗಿರ್ತಕ್ಕ ಇತಿಹಾಸದ ಒಂದು ಪ್ರಚಂಡ ಪಾತ್ರ ದುರ್ಯೋಧನ. ಪ್ರಚಂಡ ಬುದ್ಧಿವಂತ ಅವನು ಕೂಡ. ದೇವರು ಕೊಟ್ಟ ಬುದ್ಧಿ, ಶಕ್ತಿ, ಸಾಮರ್ಥ್ಯ, ಸಂಘಟನಾ. ನಿಮಗೆ ಆಶ್ಚರ್ಯ, ಜಗತ್ತಿನ ವೀರಾಧಿವೀರನ್ನೆಲ್ಲ ಒಂದು ಕಡೆ ಕಲೆಕ್ಷನ್ ಮಾಡಿದವ ದುರ್ಯೋಧನ. ಪಾಂಡವರು ಮತ್ತು ನಿಮಗೆ ಗಲಗಲ ಬಡ್ಕೊಂಬ ಮಂದಿ ಆಗಿತ್ತು, ಅಷ್ಟೇ ಸೇರ್ಕೊಂತು. ಅದು ಒಳ್ಳೆ ಆಗ್ತದೆ ಮಂದಿ. ನಿಮ್ಮ ಪಾಂಡವ್ರ ಕಡೆ ಸೇರಿದ್ದು ಒಂದು ಪಾರಿವಾರಿಕವಾಗಿರ್ತಕ್ಕ ಒಂದು ಜನ ಅಂತ ವಿಮರ್ಶನ. ನಾನು ನಿರ್ಣಯ ಹೇಳ್ತೀನಿ, ಕೇವಲ ಪಾರಿವಾರಿಕ ಜನ, ಧಾರ್ಮಿಕ ಸಂಬಂಧವುಳ್ಳ ಜನ, ಇಂಥ ಸೀಮಿತ ಜನರಿಂದ ಕೂಡಿದ್ದು ಪಾಂಡವರ ಪಕ್ಷ. ಧಾರ್ಮಿಕರಿರಲಿ, ನಾಸ್ತಿಕರಿರಲಿ, ಆಸ್ತಿಕರಿರಲಿ, ಪ್ರಚಂಡ ಪರಾಕ್ರಮಿ ಇರಲಿ, ಅವ ಕ್ರೂರ, ಹಿಂಸಕ, ಮೋಸಗಾರ, ಅವನು ಹಿಡ್ಕೊಂಡು ಪ್ರಾಮಾಣಿಕ, ಧಾರ್ಮಿಕ ಎಲ್ಲರನ್ನೂ ತನ್ನ ಕಡೆಗೆ ಸೆಳೆದುಕೊಳ್ಳುವ ಒಂದು ಸಾಮರ್ಥ್ಯ ಇತ್ತು ನೋಡ್ರಿ. ಅದು ಯಾರಿಗಿತ್ತು ಅಂದರೆ ಅವ್ರು ದುರ್ಯೋಧನಿಗಿತ್ತು ಅಂತ ನೀವು ಕಾಣ್ತೀರಿ. ಅದೇನು ಸಾಧಾರಣ ಪಾತ್ರ ಅಲ್ವ ದುರ್ಯೋಧನ. ಎಲ್ಲರೂ 11 ಇವೇನು ಅಗ್ದಿ ಶುದ್ಧ ಪ್ರಾಮಾಣಿಕರು ಅಂತ ಕೂತಿದ್ರು. ಇವ ಮದ್ರ ದೇಶವ ಶಲ್ಯ, ನಿಜವಾಗಿಯೂ ನಕುಲ ಸಹದೇವರ ಸೋದರ ಮಾವ ಸಾಕ್ಷಾತ್, ಅವನು ದುರ್ಯೋಧನ ಪಕ್ಷಕ್ಕೆ ಸೇರಿದ. ಬಾಲ್ಯಹಿಕ ಒಳ್ಳೆಯ ರಾಜ, ಅವನು ಅತ್ತಾಗೆ ಸೇರಿದ. ಏನು ದುರ್ಯೋಧನ ಕೆಪಾಸಿಟಿ ಇರ್ಬೇಕಲ್ಲ. ಅದಕ್ಕೆ ಕೆಲವು ಸಂಘಟನಾ ಮಂತ್ರಿ ಅಂತಿರ್ತಾವ್ರ ರಾಜಕೀಯದೊಳಗೆ, ಸಂಘಟನಾ ಮಂತ್ರಿಗಳು ಅಂತ. ಅವು ಸಂಘಟನಾ ಮಂತ್ರಿ ಅಂದರೆ ಸಮಾಜವನ್ನು, ಪಕ್ಷವನ್ನು ಸಾಮಾನ್ಯ ಸ್ತರದಿಂದ ಉನ್ನತ ಸ್ತರದವರೆಗೂ ಒಂದು ಸಂಘಟಿಸುವ ಸಾಮರ್ಥ್ಯ ಯಾರಿಗದ ಅವರು ಸಂಘಟಕರು. ಆ ದೃಷ್ಟಿಯಿಂದ ನೋಡಿದರೆ ದುರ್ಯೋಧನ ದೊಡ್ಡ ಸಂಘಟಕ. ಅದಕ್ಕೆ ಕೃಷ್ಣನೂ ಕೊಡಬೇಕಾಯ್ತು. ಏನು ಸಂಪತ್ತು ಕೊಡಲಿ, ಸೈನ್ಯ ಕೊಡಲಿ, ಏನೇ ಕೊಡಲಿ ಅಂತೂ ಕೃಷ್ಣನೂ ಕೊಟ್ಟ ಅವಾಗ. ಯಾಕೆ ಇಲ್ಲ, ಮತ್ತು ಹಂಗೆ ದುರ್ಯೋಧನ ವಿರೋಧ ಕಟ್ಕೊಳ್ಳಿಕ್ಕೆ ಬರೋದಿಲ್ಲ. ಪ್ರಚಂಡ ಸಂಘಟನಾ ಸಾಮರ್ಥ್ಯ. ಆ ಸಂಘಟನಕ್ಕೆ ಯಾವಾಗ ಯಾವ ಉಪಾಯಗಳನ್ನು ಮಾಡಬೇಕು ಇದು ಅತ್ಯಂತ ಪರಿಣತ ಅದು ದುರ್ಯೋಧನ. ಭಾರಿ
ಅವನ ತಲೆ, ಅವನ ಸಾಮರ್ಥ್ಯ, ಅವನ ರಾಜಕೀಯ ಪ್ರಜ್ಞೆ, ಅವನ ರಾಜಕೀಯ ಅನುಭವ, ಅವನ ರಾಜಕೀಯ ದೃಷ್ಟಿಕೋನ ಅದನ್ನು ತಿಳಿಬೇಕ. ಅದಾದರೆ ವಿನಿಯೋಗ ಎದಕ್ಕೆ ಆಯ್ತು ಅದು ಮುಂದೆ ತಿಳಿಯಾಕಂತ. ಆದರೆ ಕಡಿಮೆನಲ್ಲ, ಇದಕ್ಕೆ ಪ್ರತಿಯಾಗಿ ನಿಲ್ಲುವ ಇನ್ನೊಂದು ರಾಜಕೀಯ ಶಕ್ತಿ, ಇನ್ನೊಂದು ಧಾರ್ಮಿಕ ಶಕ್ತಿ, ಇನ್ನೊಂದು ನೈತಿಕವಾದ ಶಕ್ತಿ, ಇನ್ನೊಂದು ಪ್ರಾಮಾಣಿಕವಾದ ಶಕ್ತಿಯ ಒಂದು ಪ್ರತಿಮೆಯಾಗಿ ನಮ್ಮ ಅರ್ಜುನ ಬರ್ತಾನೆ. ಆದ್ದರಿಂದ ನಾವು ಇಬ್ಬರನ್ನೂ ಚೆನ್ನಾಗಿ ಅರ್ಥ ಮಾಡಿಕೊಂಡಾಗ ಇಬ್ಬರ ವ್ಯಕ್ತಿತ್ವದ ಘನ ಪರಿಚಯ ನಮ್ಗೆ ನಿಮ್ಗೆ ಆಗ್ತದೆ. ಹೀಗೆ ಇದು ಅರ್ಜುನ ಮತ್ತು ಇಬ್ಬರು ಬೇಡಿದರು. ಕೃಷ್ಣ ಸಮಂಕರಿಷ್ಯೇ ದ್ವಯೋ, ಇಬ್ಬರಿಗೂ ಸಮಾನ ಮಾಡ್ತೀನಿ, ಏನು ಯೋಚನೆ ಮಾಡಬೇಡಿ ಅಂತ ಹೇಳಿ ಒಬ್ಬರಿಗೆ ತನ್ನ ಸೈನ್ಯ, ಸಂತಾನ, ಶಸ್ತ್ರಾಸ್ತ್ರ ಕೊಟ್ಟ, ಸಂಪತ್ತು ಕೊಟ್ಟ. ಅರ್ಜುನಿಗೆ ತನ್ನನ್ನೇ ಕೊಟ್ಟ. ಅರ್ಜುನನಿಗೆ ಆದ ಲಾಭಗಳೇನು, ದೇವರನ್ನು ಬಿಟ್ಟದ್ದರಿಂದ ದುರ್ಯೋಧನನಿಗೆ ಆದ ಹಾನಿಗಳೇನು, ಇವು ಎರಡನ್ನೂ ನಾವು ತಿಳ್ಕೊಂಡಾಗ ನಿಮ್ಮ ಜೀವನದಾಗ ದೇವರು ಧರ್ಮ ಎಂಬ ನಂಬಿಕೆಗೆ ದೊರೆಯುವ ಲಾಭ ಏನು, ಏನೂ ಇಲ್ಲ ಅಂತ ಸ್ವಚ್ಛಂದ ಬದುಕನ್ನು ಬಾಳುವ ಪ್ರವೃತ್ತಿಗೆ ಆಗುವ ಹಾನಿ ಏನು, ಇವುಗಳ ಒಂದು ಫಲಿತಾಂಶ ನಮ್ಮ ಕಣ್ಣೆದುರಿಗೆ ಅಭಿವ್ಯಕ್ತ ಆಗ್ತಾ ಇದೆ. ಹೀಗೆ ಅನೇಕ ಮುಖದಿಂದ ನಾವು ಕಾಣಬೇಕು. ಆ ಹಿನ್ನೆಲೆಯಲ್ಲಿ ಅರ್ಜುನ ಕೃಷ್ಣನ ಕರ್ಕೊಂಡು ಬಂದ. ಎಷ್ಟು ಲಾಭ ಆಯಿತು. ಕೃಷ್ಣಿದ್ದ, ತಮ್ಮಲ್ಲಿ ಬಂದಿರತಕ್ಕ ವಿರೋಧಗಳನ್ನೆಲ್ಲ ಪರಿಹಾರ ಮಾಡಿಕೊಂಡ್ರು. ಅಂತಮ್ಮಂದರಲ್ಲಿ ಒಂದು ಐಕ್ಯ, ಸಂಘಟನೆ ಮೂಡಲಿಕ್ಕೆ ಸಾಧ್ಯವಾಯಿತು. ಕ್ವಾಂಟಿಟಿಗಿಂತ ಕ್ವಾಲಿಟಿ ಕಂಟ್ರೋಲ್ ಆಗ್ಬಿಟ್ಟು. ಕ್ವಾಂಟಿಟಿ ಭಾಳ ಬೆಳೆದ ಅಂದ ಕ್ಷಣಕ್ಕೆ ಆ ಪದಾರ್ಥ ಎಲ್ಲ ಚಲೋ ಇರ್ತಾವಂತೇನಲ್ಲ, ಆದರೆ ಕ್ವಾಲಿಟಿ ಇರಬೇಕು. ನಮ್ಮ ಧಾರವಾಡದಾಗ ಹೇಳ್ತಿದ್ರು ಯಾರೋ, ಈಗ 40-50 ವರ್ಷದ ಹಿಂದೆ ನಮ್ಮ ಲೈನ್ ಬಜಾರ್ ಫೇಡೆ ಅಂತಿತ್ತು, ಅದು ಈಗೂ ಅದ, 160 ವರ್ಷದಿಂದ ಅವ ಆ ಅಂಗಡಿ. ಬರೋಬ್ಬರ 10:30 ತೆಗೆಯೋದು, 11:00 ಕ್ಲೋಸ್, ದಿವ್ಸಕ್ಕೆ 1 ತಾಸು ಮಾರಾಟ. ಆಗೇನು ಕ್ವಾಲಿಟಿ ಇತ್ತು ಫೇಡೆ, ಅದು ಇನ್ನೂ ಹಳೆ ಮಂದಿ ನೆನೆಸ್ತಾರೆ. ಅದು 24 ತಾಸು ಯಾವಾಗ ಅಂಗಡಿ ಮಾಡಿ ಏನು ಬೇಕು, ಎಷ್ಟು ಬೇಕಷ್ಟು ಫೇಡೆ ತಯಾರು ಮಾಡಿದರು, ಆ ಕ್ವಾಂಟಿಟಿ ಬೆಳೀತು, ಕ್ವಾಲಿಟಿ ಡೌನ್ ಆಗ್ತು. ಯಾವಾಗಲೂ ಕ್ವಾಂಟಿಟಿ ಬೆಳೆದ್ರೆ ಕ್ವಾಲಿಟಿ ಡೌನ್ ಆಗ್ತದೆ. ಅಭಿವೃದ್ಧಿ ಅಂದರೆ ಕ್ವಾಂಟಿಟಿ ಬೆಳೆಯೋದು ಅಭಿವೃದ್ಧಿ ಅಲ್ಲ, ಕ್ವಾಲಿಟಿ ಬೆಳೆಯೋದು ಅಭಿವೃದ್ಧಿ. ನಮ್ಮ ಜೀವನದ ಆ ಮೂಲವಾದ ಅಭಿವೃದ್ಧಿಯ ಪರಿಭಾಷೆನೇ ತಪ್ಪಾಗಿದೆ. ನಾವು ಕ್ವಾಂಟಿಟಿ ಬೆಳೆಸ್ತೀವಿ, ಕ್ವಾಂಟಿಟಿ ಭಾಳ ಬೆಳೆದ್ರೆ ಏನು ಉಪಯೋಗ ಇಲ್ಲ, ಅದರೊಳಗಿರ್ತಕ್ಕ ಗುಣಗಳ ಅಂಶ ಕಡಿಮೆ ಆಗಬಾರ್ದು. ಮನುಷ್ಯನ ಬದುಕಿನಲ್ಲಿ ಗುಣಾತ್ಮಕವಾದ ಬದಲಾವಣೆಯನ್ನು ತರುವುದೇ ಅಭಿವೃದ್ಧಿ. ಇದಕ್ಕೆ ಪೂರಕವಾದದ್ದೇ ಏನದ ಅದು ಕ್ವಾಲಿಟಿ. ಅದಕ್ಕೆ ಕ್ವಾಲಿಟಿ ಕಂಟ್ರೋಲ್ ಆಗ್ಬೇಕು ಯಾವಾಗಲೂ. ಬರೀ ಕ್ವಾಂಟಿಟಿ ಬಹಳ ಬೆಳೀತು ಅಂತಂದರೆ ಮತ್ತು ಅದರೊಳಗೆ ಮೌಲ್ಯ ಬಹಳ ಕಡಿಮೆ ಆಗ್ತದೆ, ಭಾಳ ಕಡಿಮೆ ಆಗ್ತದೆ. ಅಲ್ಲ, ಅದಕ್ಕೆ ಒಮ್ಮೆ ಹೇಳಿದರು, ನಿಮ್ಮ ಕೃತಿಗಳಲ್ಲಿ ನಿಮಗೆ ಯಾವುದು ಬಹಳ ಉತ್ತಮವಾದ ಕೃತಿ ಅನಿಸಿದ ಆ ಕೃತಿಯನ್ನು ನಮಗೆ ಕೊಡ್ರಿ, ನಾವು ಪ್ರಿಂಟ್ ಮಾಡ್ತೀವಿ ಅಂತ ಈ ವಿಶ್ವ ಕನ್ನಡ ಸಮ್ಮೇಳನದವರು ಎಲ್ಲ ಸಾಹಿತಿಗಳಿಗೆ ಒಂದು ಲೆಕ್ಚರ್ ಹಾಕಿದರು. ಒಬ್ಬ ಸಾಹಿತಿ ವಿರೋಧ ಮಾಡಿದ. ನನ್ನ ಎಲ್ಲ ಮಕ್ಕಳ ಬಗ್ಗೆ, ಅವು ನನ್ನ ಮಕ್ಕಳಿದ್ದಂಗೆ, ನಾವು ಬರೆದಂಥ ನಾಟಕನೋ, ಕಥೆನೋ, ಕಾದಂಬರಿನೋ ಯಾವುದ್ರ ಬಗ್ಗೆನೂ ಅಸಮಾಧಾನ ಇಲ್ಲ. ಅದಕ್ಕೆ ನಿಮಗೆ ಒಂದು ಅಂತ ಯಾವುದು ನನ್ನಲ್ಲಿಲ್ಲ, ನಾನು ಕಳಿಸೋದಿಲ್ಲ ಅಂದ. ಎಲ್ಲರಂದ್ರು ಇಲ್ಲ, ನಾವು ಭಾಳ ಬರ್ದೀವಿ, ನಮಗೆ ಸೇರಿದ್ದು ಇದು ಒಂದೇ ಅಂತ. ಪಾಪ ಒಂದೊಂದೇ ಕಳಿಸಿದ್ರು, ಅವು ಒಂದೊಂದೇ ಪ್ರಿಂಟ್ ಆದವು ಅಂತ. ಕ್ವಾಂಟಿಟಿ ಭಾಳ ಆದಾಗ ಕ್ವಾಲಿಟಿ ಒಂದೇ ಇರ್ತಾವೆ. ಅದಕ್ಕೆ ಒಂದೇನೋ ಪ್ರಶಸ್ತಿ, ಜ್ಞಾನಪೀಠ, ಆ ಪೀಠ, ಯಾವ ಪೀಠ, ಯಾವುದೋ ಪೀಠದ ಪ್ರಶಸ್ತಿ ಸಿಗ್ತಾವೆ. ಯಾವುದೋ ಕ್ವಾಂಟಿಟಿ ಭಾಳ ಇದ್ದರು ಕ್ವಾಲಿಟಿ ಒಂದಿರ್ತಾವೆ. ಹಂಗೆ ಆಗಬಾರ್ದು. ಕ್ವಾಲಿಟಿ ಏನದ ಮನುಷ್ಯನ ಬದುಕಿನೊಳಗೆ ಆ ಗುಣಾತ್ಮಕವಾದ ಜೀವನ ಅದು ಇರಬೇಕು ಅಂತ ತೋರಿಸಿ ನಮ್ಮ ಅರ್ಜುನ. ಕ್ವಾಂಟಿಟಿ ಬಹಳ ಬೇಕು ಅಂತಂದ ದುರ್ಯೋಧನ ಇಲ್ಲ,
ಕ್ವಾಲಿಟಿ ಮುಖ್ಯ ಬೇಕು ಅಂತ ಕೇಳಿದವ ಅರ್ಜುನ. ಅದಕ್ಕೆ ಇಲ್ಲಿ 7 ಆಯ್ತು, ಅಲ್ಲಿ 11 ಆಯ್ತು. ಇಂತಹ ಸನ್ನಿವೇಶದೊಳಗೆ ಬಹಳ ಉಪಕಾರ ಆಯಿತು ಕೃಷ್ಣನಿಂದ. ಒಂದೊಂದೇ ನಾವು ಬೇಕಾಷ್ಟು ಉಪಕಾರಗಳನ್ನು ಕಂಡಿದ್ದೇವೆ. ದುರ್ಯೋಧನನ ಯುದ್ಧದ ಸಿದ್ಧತೆಗಳನ್ನೆಲ್ಲ ತಿಳ್ಕೊಂಡ ಕೃಷ್ಣ. ಅದಕ್ಕೆ ತಕ್ಕ ಉಪಾಯ ಮಾಡಿದ ಕೃಷ್ಣ. ಪಾಂಡವರಲ್ಲಿ ಏನು ಕೊರತೆ ಇದೆ ಆ ಯುದ್ಧಕ್ಕಾಗಿ ಅದನ್ನು ತುಂಬಿದ ಕೃಷ್ಣ. ಕೌರವರ ಅತಿ ಆಪ್ತರಾದ ಸಹಾಯಕರು ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು, ಕೃಪಾಚಾರ್ಯರು, ಅಶ್ವತ್ಥಾಮಾಚಾರ್ಯರು, ಕರ್ಣ, ಇವ್ರನ್ನೆಲ್ಲ ಒಂದು ರೀತಿಯಾಗಿ ಅವರನ್ನು ದುರ್ಬಲರನ್ನಾಗಿ ಮಾಡಿದ. ವೈಚಾರಿಕವಾಗಿ, ಧಾರ್ಮಿಕವಾಗಿ ಇದು ಅವರ ಬಲವನ್ನೇ ಕಡಿಮೆ ಮಾಡಿದ ಕೃಷ್ಣ. ಕುಂತಿಯ ಸಂದೇಶವನ್ನು ತಂದ ಮಕ್ಕಳಿಗೆ, ನಿಮ್ಮನ್ನು ನಾನು ಜನ್ಮ ಕೊಟ್ಟಿದ್ದೆ ಈ ಉದ್ದೇಶಕ್ಕಾಗಿ. ಯದರ್ಥಂ ಕ್ಷತ್ರಿಯ ಸೂತೆ ತಸ್ಯ ಕಾಲೋಯಮಾಗತಃ ಅಂತ ಹೇಳಿ ಸಂದೇಶವನ್ನು ನೀಡಿ ಧರ್ಮರಾಜನಂಥ ಧಾರ್ಮಿಕರಿಗೆ ಯುದ್ಧದ ಬಗ್ಗೆ ನಿರುತ್ಸಾಹ, ಅಪನಂಬಿಕೆ ಬರಲಾರದಂತೆ ಮಾಡಿದ. ಅರ್ಜುನನಿಗೆ ಬಂತು, ಅದನ್ನು ಪರಿಹಾರ ಮಾಡಿದ ಗೀತೋಪದೇಶದಿಂದ. ಪರಸ್ಪರ ಜಗಳ ಬಂತು, ಪರಿಹಾರ ಮಾಡಿದ. ಕೌರವ ವೀರರು, ಹಿರಿಯರು, ಸಂಬಂಧಿಗಳು ಕರ್ತವ್ಯದ ದಾರಿಯಲ್ಲಿ ಭಾವನೆಗಳು ಅಡ್ಡು ಬಂದಾಗ ಕರ್ತವ್ಯ ಪ್ರಜ್ಞೆಯನ್ನು ಜಾಗೃತಗೊಳಿಸಿ ಭಾವನೆಗಳನ್ನು ಬದಿಗೆ ಸರಿಸಿದ ಮಹಾನುಭಾವ ಕೃಷ್ಣ. 1-2 ಕೃಷ್ಣನಿಂದ ಆಗಿರ್ತಕ್ಕ ಲಾಭ ಅದು ಇನ್ನೂ ತುಂಬ ಕೇಳೋದಿದೆ ಕೃಷ್ಣನ ಕಥೆಯನ್ನು ನೀವು ಕೇಳುವಾಗ. ಆದ್ದರಿಂದ ಇದು ಸುರಪತನೆ, ಇದಕ್ಕೆ ಮುಂದಾಲೋಚನೆ ಅಂತ ಕರೀತಾರೆ. ನಾನು ಒಂದು ಟೈಟಲದ ಅಡಿಯಲ್ಲಿ ಈ ಕಥೆಯನ್ನು ಹೇಳಿ ಮುಕ್ತಾಯ ಮಾಡಲಿಕ್ಕೆ ಬಂದಿದ್ದೆ ಹೋದ ಸಂವಾದದೊಳಗೆ, ಹೋದ ಸಂದರ್ಭದೊಳಗೆ. ಅದೇನು ಅಂದರೆ, ಮನುಷ್ಯನಿಗೆ ಮುಂದಾಲೋಚನೆ ಇರಬೇಕು, ಭಾರಿ ಮುಂದಾಲೋಚನೆ ಇರಬೇಕು. ಆ ಸೃಜನಶೀಲತೆ ಎಲ್ಲರಿಗೂ ಬರುವುದಿಲ್ಲ. ಆ ಮುಂದಾಲೋಚನೆ ಅದು ಅರ್ಜುನನಿಗಿತ್ತು. ತಾತ್ಕಾಲಿಕವಾದ ಅವಶ್ಯಕತೆಗಳನ್ನು ಯಾವುದೇ ಉಪಾಯದಿಂದ ತುಂಬಿಕೊಳ್ಳೋಣ ಅನ್ನುವ ಜನನೇ ಬಹಳ. ಅದರ ಮುಂದಾಲೋಚನೆಯಿಂದ ಇನ್ನು 100 ವರ್ಷದ ನಂತರ ಬರುವ ಪರಿಸ್ಥಿತಿಗಳಿಗೆ ಇವತ್ತಿನ ನಮ್ಮ ಕಾರ್ಯ ಉಪಯುಕ್ತ ಆಗಬೇಕು ಎಂಬ ಯೋಜನೆಗಳಿರಬೇಕು ಸರ್ಕಾರದ ಬಳಿಯಲ್ಲಿ ಅಥವಾ ಬುದ್ಧಿಜೀವಿಗಳ ಬಳಿಯಲ್ಲಿ. ಹಾಗಿದ್ದಂಥ ಒಬ್ಬ ವ್ಯಕ್ತಿ ರಾಜಕೀಯವಾಗಿ ಎಲ್ಲ ದೃಷ್ಟಿಯಿಂದ ಮುಂದಾಲೋಚನೆ ಎಂಬುವ ಒಂದು ದೊಡ್ಡ ಗುಣ ಹೊಂದಿದವನು. ಆ ಮುಂದಾಲೋಚನೆಯೊಳಗೆ ಮೌಲ್ಯಮಾಪನ ಇರ್ತದೆ, ಯಾವುದರ ಪರಿಣಾಮ ಏನಾಗ್ತದೆ ಎಂಬುದು. ಅದನ್ನು ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಂಡ ಒಬ್ಬ ಬುದ್ಧಿಜೀವಿ ಅಂದರೆ ಅರ್ಜುನ. ಮುಂದಾಲೋಚನೆಗಿಂತ ತಾತ್ಕಾಲಿಕವಾಗಿ ನಮ್ಮ ಕಾರ್ಯಸಿದ್ಧಿ ಆದರೆ ಸಾಕು ಅನ್ನುವ ದುರ್ಯೋಧನ. ಅದಕ್ಕೆ ಯಾವಾಗಲೂ ಜೀವನದಾಗ ಮುಂದಾಲೋಚನೆ ಅಂತೇನದ ಅದನ್ನು ನಾವು ಕಾಣಬೇಕಾಗಿತ್ತು ಅಂದರೆ ಅರ್ಜುನ್ ಎಂಬುವಂತಹ ಒಂದು ದೊಡ್ಡ ಮಹಾನುಭಾವನವರು. ಯಾವ್ಯಾವ ವಿಷಯದೊಳಗೆ ಮುಂದಾಲೋಚನೆ ಇರ್ತದೆ ಅವ್ಗೆ, ಪ್ರತಿಯೊಂದರ ಬಗ್ಗೆ. ಇದು ಜೀವನದಾಗ ಬಹಳ ಬೇಕು. ಈವರೆಗೂ ನಾವು ಆ ಮುಂದಾಲೋಚನೆ ಬಗ್ಗೆ ಕಾಣಿಸ್ತಾ ಅರ್ಜುನನ ಜೀವನದ ಒಂದು ದೊಡ್ಡ ಘಟ್ಟಕ್ಕೆ ನಾವು ಬಂದಿದ್ವಿ. ಸುಭದ್ರಾದೇವಿಯ ವಿವಾಹ ಆಗಿದೆ. ಆದಮೇಲೆ ಖಾಂಡವವನ, ಕೃಷ್ಣ ಅವನ ಪ್ರೇರಣೆಯಿಂದ ನಡೆದ ಕಾರ್ಯ ಇದು. ಖಾಂಡವವನ ಅಂತಿತ್ತು. ಈ ಮಧ್ಯಪ್ರದೇಶದ ನೋಡಿ ಖಾಂಡವ ಅಂತ ಕರೀತಾರೆ. ಖಂಡವ ಅದು ಅಲ್ಲಿ ದೊಡ್ಡ ಜಂಗಲ್, ಅದು ಖಾಂಡವವನ ಅಂತಿತ್ತು. ಅದು ಆಗಿನ ಕಾಲಕ್ಕೆ ಇದಕ್ಕೆ ಖಂಡವ ಅಂತ ನಮ್ಮದು ಊರು ಮಾಡಿ ಖಂಡವ ಅಂತ ಕರೀತಾರೆ. ನೀವು ಹೋಗುವಾಗ ಸ್ಟೇಷನ್ ಹತ್ತದೆ ಖಂಡವ ಅಂತ, ದೊಡ್ಡ ಸ್ಟೇಷನ್, ಅದು ದೊಡ್ಡ ಜಂಗಲ್ ಅದು. ಅದನ್ನು ಅಗ್ನಿಗೆ ಅರ್ಜುನ ಕೊಟ್ಟ. ಅದಕ್ಕೆ ಪ್ರತಿಯಾಗಿ ಅರ್ಜುನನಿಂದ ಗಾಂಡೀವ ಧನುಸ್ಸು, ಅಕ್ಷಯವಾದ ಬತ್ತಳಿಕೆಯನ್ನು ಅಗ್ನಿಯಿಂದ ಪಡೆದವ ನಮ್ಮ ಅರ್ಜುನ. ಇದು ಮುಂದಾಲೋಚನೆ.
ಯಾಕಂದರೆ ಇಲ್ಲಿ ಏನಾಗಿತ್ತು ಪ್ರಸಂಗ ಅಂದರೆ, ಖಾಂಡವ ವನದ ಓನರು ಅಂದರೆ ಅದರದ್ದು ಒಂದು ಅಭಿಮಾನಿ ಇಂದ್ರ, ದೇವೇಂದ್ರ. ದಾನ ಮಾಡಿದವ ಅರ್ಜುನ ಅಗ್ನಿಗೆ. ಅದನ್ನು ಮಾಲಕರು ವಿರೋಧ ಮಾಡ್ತಾರೆ ಅಂದರೆ ಇಂದ್ರನ ವಿರೋಧವನ್ನು ಕಟ್ಟಿಕೊಂಡು ಅರ್ಜುನ ಅಗ್ನಿಗೆ ಖಾಂಡವನವನ್ನು ಕೊಟ್ಟ. ಸುಮ್ಮನೆ ಇಂದ್ರನ ಜೊತೆಗೆ ಜಗಳಾಡುವ ಪ್ರಸಂಗ ನನಗೆ ಬರ್ತದೆ ಅಂತ ಬಿಟ್ಟಿದ್ದರೆ ಬರ್ತಿತ್ತು ಅರ್ಜುನನಿಗೆ. ಅದಕ್ಕೂ ಹೆಚ್ಚು ಇಂದ್ರನ ಜೋಡಿ ಜಗಳ ಆಡಿದರೂ ನನಗೆ ನನ್ನ ಕಾಲಕ್ಕೆ ಸಿಗಬೇಕಾಗಿರ್ತಕ್ಕ ಪ್ರಚಂಡವಾದ ಶಿವಧನುಸ್ಸು, ಗಾಂಡೀವ ಧನುಸ್ಸು, ಅಕ್ಷಯವಾದ ಬತ್ತಳಿಕೆ, ಇವು ಎರಡೂ ದೊರೀತಾವೆ. ಅದಕ್ಕೆ ಸ್ವಲ್ಪ ವಿರೋಧ, ಸ್ವಲ್ಪ ನಾವು ಕಳ್ಕೊಂಡ್ರೂ ಹೆಚ್ಚಿನ ಲಾಭ ಆಗ್ತಿದ್ರೆ ಅದನ್ನು ಅವಶ್ಯವಾಗಿ ನಾವು ಮಾಡಬೇಕು. ಈ ಒಂದು ನೀತಿ, ಈ ಅರ್ಜುನನ ಮುಂದಾಲೋಚನೆ ಎಂಬುದು ಈ ಹಂತದೊಳಗೂ ನಾವು ಕಾಣ್ತಕ್ಕಂಥದ್ದು. ಒಮ್ಮೆ ಕೃಷ್ಣ, ಸತ್ಯಭಾಮ, ಸುಭದ್ರ, ಅರ್ಜುನ ಕೂತಿದ್ದರು. ಕೂತಾಗ ಕೃಷ್ಣಂದ, ಅರ್ಜುನ, ನಾವೆಲ್ಲ ಒಂದು ದೊಡ್ಡ ಕಾಡಿಗೆ ವನಕ್ಕೆ ಹೋಗಿ ಬರೋಣ. ಸತ್ಯಭಾಮನು ಬರ್ತಾಳೆ, ನಮ್ಮ ತಂಗಿ ಸುಭದ್ರನ್ನು ಕರ್ಕೊಂಡು ನಡಿ, ಒಳ್ಳೆ ಖಾಂಡವನಕ್ಕೆ ಹೋಗಿ ಬರೋಣ ಅಂತ. ತತಃ ಕದಾಚಿತ್ ಖಾಂಡವಂ ಕೃಷ್ಣ ಪಾರ್ಥೌ ವಿಕ್ರೀಡಿಷು ಸತ್ಯಭಾಮಾ ಸುಭದ್ರೆ ಆದಾಯ ಯಾತೌ ಪರಿಚಾರಕೈಶ್ಚ ರಥೇನ ಗಂಧರ್ವ ವರಾನುಗೀತೌ. ಎಲ್ಲ ಪರಿವಾರ ಕರ್ಕೊಂಡು ಚೆನ್ನಾಗಿ ಇದ್ದು ಬರೋಣ ಅಂತ ಖಾಂಡವನಕ್ಕೆ ಅರ್ಜುನನೂ ಬಂದ. ಕೃಷ್ಣ, ಮತ್ತು ಸುಭದ್ರ, ಸತ್ಯಭಾಮ. ಆವಾಗ ಅಗ್ನಿ ನೋಡಿದ, ಅನಾಯಾಸ ಕೃಷ್ಣ ಇದ್ದಾನೆ. ಇದೇ ವೇಳಕ್ಕೆ ಬಂದು ಅರ್ಜುನನ್ನು ಬೇಡಬೇಕು ನಾನು ಅಂತ. ಭೂತ್ವಾ ವಿಪ್ರಹ ತೌ ಯಯಾಚೆ ಅನ್ನಮ್ಮೆ ಅಂತ ಬಂದ. ಬ್ರಾಹ್ಮಣನ ವೇಷದಿಂದ ಅಗ್ನಿ ಬಂದು ಹೇಳ್ತಾನೆ, ಕೃಷ್ಣ, ಅರ್ಜುನ, ನಮಗೊಂದು ಆಹಾರ ಕೊಡ್ರಪ್ಪ, ನಾನು ಉಪವಾಸಿದ್ದೀನಿ, ಆಹಾರ ಕೊಡ್ರಿ. ಅರ್ಜುನಕ್ಕೆ, ನನಗೆ ಯಾವ ಅನ್ನ ಬೇಕು, ಯಾವ ತರಹದ ಕೀದೃಕ್ತೆ ಅನ್ನಂ ಇಷ್ಟಂ ವದ, ನನಗೆ ಯಾವ ತರಹದ ಅನ್ನ ತುಂಬ ಇಷ್ಟ ಅದನ್ನ ಹೇಳಿ ಅದನ್ನು ಕೊಡ್ತೀನಿ ಎಂದ. ಸಚ ಅವಾದಿ, ನನಗೆ ಈ ವನನೇ ಬೇಕು, ನಾನು ಈ ವನವನ್ನೇ ತಿನ್ನುವ. ವನ ತಿಂತೀನಿ? ಅವಾಗ ಹೇಳಿದವ, ನಾನು ಅಗ್ನಿ, ನಿಮ್ಮನ್ನು ಬಂದು ಬೇಡ್ಕೊಂಡಿದ್ದೇನೆ, ನನಗೇನಾದರೂ ತಿನ್ನಲಿಕ್ಕೆ ಇಡೀ ವನ ಬೇಕು, ಕೊಡ್ರಿ ಅಂತ. ಇದೇ ವನ ಯಾಕೆ ಬೇಕು ನನಗೆ, ಈ ಖಾಂಡವನೇ ಯಾಕೆ ಬೇಕು? ಇಲ್ಲ, ಪ್ರಯಾಜರು ಅನ್ಯಾಜರು ಅಂತ ದೇವತೆಗಳನ್ನು ನಾನು ಅವರ ಈ ಯಜ್ಞಯಾಗಾದಿಗಳಲ್ಲಿ ನಾನು ಕೇಳಿದೆ ಆ ದೇವತೆಗಳನ್ನು, ನನಗೆ ನೀವೆಲ್ಲರೂ ಏನು ಆಹುತಿ ಕೊಡ್ತೀರಿ, ನಾನು ಆ ದೇವತೆಗಳಿಗೆ ಒಯ್ದು ಮುಟ್ಟಿಸ್ತಾ ಇದ್ದೇನೆ, ಇದಕ್ಕೆ ಪ್ರತಿಯಾಗಿ ನನಗೇನಾದರೂ ನೀವು ಕೊಡ್ರಿ ಅಂತ ಈ ಪ್ರಯಾಜರು ಅನ್ಯಾಜರು ಅಂತ ಏನಿದ್ದಾರೆ ಅವ್ರು ನಾನು ಕೇಳಿಕೊಂಡೆ. ಆವಾಗ ಅವರೇನಂದರು, ಆಯಿತು ಕೊಡ್ತೀವಿ ಅಂತ ಹೇಳಿ ಒಂದು ಶಾಪ್ ಕೊಟ್ಟರು. ಬಲಹ್ರಾಸ ತವ ಭೂಯಾದಿತಿ ಸ್ಮ, ನಿನ್ನ ಶಕ್ತಿಯ ಹ್ರಾಸ ಆಗಲಿ ಅಂತ ನನಗೊಂದು ಶಾಪ್ ಕೊಟ್ಟರು. ದೇವಾನ ಆವಾಗ ಸಪ್ತೈವತೆ ತಾಂಶ್ಚ ದದು ಪುರಾಮಮ, ಶಾಪನೂ ಕೊಟ್ಟರು, ವರನೂ ಕೊಟ್ಟರು, ಎರಡೂ ಪಡ್ಕೊಂಡೆ. ನಾನು ಪಡ್ಕೊಂಡು ಬಂದೆ. ಆವಾಗ ನಾನು ಕೇಳಿದೆ ಅವ್ರನ್ನ, ಈ ಏನು ಕೊರತೆ ಇದೆ ಇದನ್ನು ತುಂಬುವ ಬಗೆ ಹೇಗೆ ಅಂತ ಕೇಳಿದೆ. ಆವಾಗ ಅವರು ಪುನಃ ಪೂರ್ತಿ ಕೇನಮೇ ಸ್ಯಾತ್, ನನ್ನ ಶಕ್ತಿ ನನ್ನ ಸಾಮರ್ಥ್ಯ ಕಡಿಮೆ ಆಗ್ತದೆ, ಇದನ್ನು ತುಂಬ್ಕೊಂಬುವ ಬಗೆ ಹೇಗೆ ಅಂತ. ಓಹೋ, ಖಾಂಡವ ವನವನ್ನು ನೀನು ತಿನ್ನು, ಸ್ವೀಕಾರ ಮಾಡು, ಆವಾಗ ಪುನಃ ನೀನು ಮತ್ತು ಒಳ್ಳೆಯ ರೀತಿಯಾಗಿ ನಿನ್ನ ಶಕ್ತಿ ಸಾಮರ್ಥ್ಯ ಮೊದಲಂತೆ ಬರ್ತದೆ ಅಂತ ಆ ದೇವತೆಗಳು ನನಗೆ ಹೇಳಿದರು. ಅದಕ್ಕೆ ತದಾ ಬಲಂತೆ ಭವತೀತಿ ಸೋಬ್ರವೀತ್ ಶಕ್ರಸ್ಯೇದಂ ಖಾಂಡವಂ. ಅದರಿಂದ ನನಗೇನಾಯ್ತು, ಇದು ಇಂದ್ರನ ವನ, ಇದು ಇಂದ್ರವನ,
ಖಾಂಡವನ. ನಾನೇನಾದರೂ ಇದನ್ನು ತಿನ್ನಲಿಕ್ಕೆ ಅಂತ ಹೊಂಟೆ ಅಂದರೆ ಇಂದ್ರ ಇದಕ್ಕೆ ವಿರೋಧ ಮಾಡುವುದು ಖಚಿತ. ಆದ್ದರಿಂದ ನಿನ್ನನ್ನು ಕೇಳ್ಕೊತಾ ಇದ್ದೇನೆ, ಇವತ್ತಿನ ದಿವಸ ನನಗೆ ಸ್ವಲ್ಪ ತಿನ್ನಲಿಕ್ಕೆ ಈ ವನ ಕೊಟ್ಬಿಡು ಅಂತ ಅಗ್ನಿ ಬೇಡ್ಕೊಂಡ. ಹಾಗೆ ಆಗಲಿ ಅಂತ ಮತ್ತು ಅರ್ಜುನ ಕೊಟ್ಟ. ಇತ್ಯುಕ್ತೆ ತಮ್ಮ ಪಾರ್ಥ ಊತೆ ಯದಿ ಸ್ಯಾತ್ ರಥೋ ಧನುಶ್ಚಾಥ ಶಕ್ರಂ ನಿರೋತ್ಸೆ. ಹೌದಪ್ಪ ಅರ್ಜುನ, ನೀನೇನೋ ಕೊಟ್ಟು ನಾಳೆ ಇಂದ್ರ ಬಂದು ಈ ವನವನ್ನು ನಾನು ತಿನ್ಲಿಕ್ಕೆ ಹೊಂಟೆ ಅಂದರೆ ಬೆಂಕಿಯಿಂದ ಸುಟ್ಟು ಹಾಕ್ಲಿಕ್ಕೆ ಹೊಂಟೆ ಅಂದರೆ ಇಂದ್ರ ತಳಿತಾನೆ, ಅದಕ್ಕೆ ನೀನು ಯುದ್ಧ ಮಾಡ್ತೀಯ ಅಂತ. ಅರ್ಜುನ ಅಂದರೆ ನನಗೆ ಒಂದು ರಥ, ಬಿಲ್ಲು ಬಾಣ, ಧನುಶ್ಚಾಸ್ತ್ರ, ಶಕ್ರಂ ನಿರೋತ್ಸೆ ನನಗಿಲ್ಲ, ನಾನು ತರಲಿಲ್ಲ. ಸುಮ್ಮನೆ ಏನೋ ಚೆಂದ 4 ದಿವಸ ಇದ್ದು ಹೊರೋಣ ಅಂತ ಬಂದವರು, ಏನು ಆಯುಧಗಳನ್ನು ತರಲಿಲ್ಲ, ಪ್ರಸಂಗ ಇಲ್ಲ ಅಂತ. ಅವ್ರು ಇದ್ರೆ ಮಾಡ್ತೀನಿ ಎಂದ. ಸ್ವಸ್ಯಾಪಿ ಶಕ್ರಂ ವಿರೋಧಮೈಚ್ಛತ, ನಾನು ಅವಶ್ಯವಾಗಿ ಇಂದ್ರನ ವಿರೋಧ ಮಾಡ್ತೀನಿ, ನಿನಗದನ್ನು ಕೊಡಿಸ್ತೀನಿ ಎಂದ. ಯಾಕೆ ಹಿಂಗಂದ ಅರ್ಜುನ? ನರಾವೇಶ, ಅವನಲ್ಲಿ ನರ ಆ ಆವೇಶ ಇತ್ತು. ಅನ್ನದಾನ, ಇನ್ನೊಬ್ಬರು ಯಾರೇ ಅನ್ನಕ್ಕೆ ಬೇಡಿ ಬಂದರು ಅಂದರೆ ಇಲ್ಲ ಅಂತ ಅನ್ನಬಾರ್ದು. ಇದು ನಮ್ಮ ವೇದದ ಸಂದೇಶ. ನ ಕಂಚನ ವಸತೌ ಪ್ರತ್ಯಾಚಕ್ಷೀತ ತದ್ವ್ರತಂ. ಏನೋ ಅನ್ನವನ್ನು ಬಯಸಿ ಯಾರೇ ಬಂದರೂ ಇಲ್ಲ ಅಂತ ಜೀವನದಾಗ ಯಾರಿಗೂ ಅನ್ನಬಾರ್ದು. ಇದು ನಮ್ಮ ವೇದದ ಸಿದ್ಧಾಂತ. ಅದಕ್ಕೆ ಅನ್ನದಾನ ಮಾಡ್ತೀನಿ ಅಂತನ್ನುವ ಪ್ರತಿಜ್ಞೆಯಿಂದಾಗಲಿ ಸ್ವಸ್ಯಾಪಿ ಶಕ್ರಸ್ಯ ವಿರೋಧಮೈಚ್ಛತ, ಕೃಷ್ಣನ ಪ್ರೇರಣಾದಿಂದ ಅವಶ್ಯವಾಗಿ ಇಂದ್ರ ಅರ್ಜುನ ಅವನಿಗೆ ಕೊಟ್ಟ. ನಹಿಸ್ ಆವಾಗ ಅಗ್ನಿಯೂ ಬಹಳ ವಿಚಾರ ಮಾಡಿದ. ಇಂದ್ರ ಒಂದು ರೂಪದಿಂದ ತಾನೇ ಕೊಟ್ಟದ್ದನ್ನು ಇನ್ನೊಂದು ರೂಪದಿಂದ ಅದನ್ನು ವಿರೋಧ ಮಾಡುವ ಕಾರ್ಯ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇಂದ್ರನೇ ಅರ್ಜುನ ರೂಪದಿಂದ ಕೊಟ್ಟದ್ದನ್ನು ಇಂದ್ರನ ರೂಪದಿಂದ ವಿರೋಧ ಮಾಡುವ ಸಂದರ್ಭಂತೂ ಇಲ್ಲ. ಆದ್ದರಿಂದ ನನಗೆ ಭಾಳ ಅನುಕೂಲ ಆಗ್ತದೆ ಅಂತ. ನಾಪ್ರೇರಿತೋ ವಿಷ್ಣುನ ತಸ್ಯ ರೋಧಂ ಪಾರ್ಥ ಕುರ್ಯಾದಿತಿ ಕೃಷ್ಣಂ ಯಯಾಚೆ. ಅದು ಕೃಷ್ಣನನ್ನು ಬೇಡ್ಕೊಂಡ. ಆವಾಗ ಹಾಗೆ ಆಗಲಿ ಅಂತ ಅದು ಖಾಂಡವನವನ್ನು ಸ್ವೀಕಾರ ಮಾಡಿದ. ಅರ್ಜುನ ಇಂದ್ರ ವಿರೋಧ ಮಾಡಲಿಕ್ಕೆ ಬಂದ. ಆವಾಗ ಅವನನ್ನು ಧನುಶ್ಚ ಗಾಂಡೀವಂ ಅಥಾಸ್ಯ. ಆವಾಗ ಅಗ್ನಿ ಅರ್ಜುನನಿಗೆ ಗಾಂಡೀವ ಧನಸ್ಸು ಕರೋತಿ ಏನು ಅಖಿಲಂ, ಜಗತ್ತಿನ ದೊಡ್ಡ ಸಂಹಾರ ಮಾಡುವ ಸಾಮರ್ಥ್ಯವನ್ನು ಹೊಂದಿದ ಗಾಂಡೀವ ಧನಸ್ಸು ಅರ್ಜುನನಿಗೆ ದೊರೆತದ್ದು ಈ ಖಾಂಡವನ ದಹನ ಮಾಡುವ ಪ್ರಸಂಗದೊಳಗೆ ಅಗ್ನಿ ಕೊಟ್ಟದ್ದು. ಅಂಶೇನ ದತ್ತಂ ಅದನ್ನು ಹೊಂದಿದ. ಆಮೇಲೆ ಅದು ವರುಣನಿಂದ ತಂದಿರತಕ್ಕಂಥದ್ದು. ಅದೇ ರೀತಿಯಾಗಿ ಅನನ್ಯಧಾರ್ಯಂ ಇನ್ನೊಂದು ದೊಡ್ಡದಾಗಿರ್ತಕ್ಕ ರಥವನ್ನು ಕೊಟ್ಟ. ಆ ರಥಕ್ಕೆ ಧ್ವಜಂಚ ರಾಮಸ್ಯ ಹನುಮದಂಕಂ, ಹನುಮಂತ ದೇವರೇ ಧ್ವಜದಲ್ಲಿ ಇದ್ದಲ್ಲ, ರಾಮನ ಕಾಲಕ್ಕೆ ರಾಮನ ಅಂಕದು ಆ ಧ್ವಜ, ಆ ಸಮುದಾಯ ಅದನ್ನು ವರುಣನಿಂದ ಅರ್ಜುನನಿಗೆ ಕೊಡಿಸಿದ. ಹೀಗಾಗಿ ಮಹಾಭಾರತ ಕಾಲಕ್ಕೆ ಎಷ್ಟು ರಥಗಳವ ವೀರರದು, ಒಂದೊಂದು ರಥಕ್ಕೆ ಒಂದೊಂದು ಚಿಹ್ನೆಗಳಿಂದ ಕೂಡಿದ ಧ್ವಜಗಳವ. ಅದರೊಳಗೆ ಹನುಮದಂಕ, ಹನುಮಂತ ದೇವರೇ ಎಲ್ಲಿದ್ದಾರೆ ಆ ಅಂಕ ಅಂದರೆ ಧ್ವಜ, ಅದು ಅರ್ಜುನನ ಧ್ವಜ, ಅದನ್ನು ಕೊಟ್ಟ. ಆ ಹನುಮದಂಕದ ಧ್ವಜ, ರಥ, ಗಾಂಡೀವ ಧನಸ್ಸು, ಅಕ್ಷಯವಾದ ಬತ್ತಳಿಕೆ 4 ಅಗ್ನಿ ವರುಣರಿಂದ ದೊರೆತವು. ಅವುಗಳನ್ನು ಪಡ್ಕೊಂಡ. ವಿಶೇಷತೋ ಧ್ವಜ ಸಂಸ್ಥೆ ಹನುಮತಿ ಅಜೇಯತಾ ಸ್ಯಾತ್ ಜಯರೂಪೋ ಯತೋಸೌ. ಹನುಮಂತ ಜಯರೂಪಿ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ ಸ್ಮರಣಾತ್ ಭವೇತ್. ಅದಕ್ಕೆ ಅವ ಇರಬೇಕು ಯಾವಾಗಲೂ. ಅದಕ್ಕೆ ವಿಶೇಷತೋ ಧ್ವಜ ಸಂಸ್ಥೆ ಹನುಮತಿ. ಹನುಮಂತ ದೇವರು ಯಾರು ಧ್ವಜದಾಗಿರ್ತಾರೆ ಅವರಿಗೆ ಅಜೇಯತ, ಅವ ಜಯರೂಪ ಹನುಮಪ್ಪ. ಹನುಮಂತ ಎಲ್ಲಿರ್ತಾನೆ ಅಲ್ಲಿ ಜಯ ಖಚಿತ.
ಆದ್ದರಿಂದ ಅಂಥದ್ದು ವಿದ್ಯುತ್ ಪ್ರಭಾತ ಜ್ಯಾ, ಒಳ್ಳೆ ಮಿಂಚಿನಂತೆ ಹೊಳೆಯುವ ಹಗ್ಗ, ದಾಂಡೀವ ಧನುಸ್ಸು, ಕೃಷ್ಣನ ಪ್ರಸಾದದಿಂದ ಇಂದ್ರಸ್ಯ ದತ್ತಕ್ಕೆ ವರ ಸ್ವಯಂಭುವ. ಅದು ಬ್ರಹ್ಮದೇವರು ಇಂದ್ರನಿಗೆ ವರ ಕೊಟ್ಟಿದ್ದರು, ಆ ಮೂಲಕವಾಗಿ ಅದು ಬಂದಿರತಕ್ಕದ್ದು. ಅದನ್ನು ಅರ್ಜುನನಿಗೆ ಈ ನಿಮಿತ್ತದಿಂದ ಬಂತು. ಆವಾಗ ಇಂದ್ರನನ್ನು ಅವನು ಯುದ್ಧ ಮಾಡುವಾಗ ತಡೀಲಿಕ್ಕೆ ಬಂದಾಗ ಅವನನ್ನು ತಡೆದ. ಅವನು ಪ್ರೀತಿಶ್ಚ ದೃಷ್ಟ ಬಲಂ ಆತ್ಮನಃ. ಇಂದ್ರನಿಗೆ ಬಹಳ ಸಂತೋಷ ಆಯಿತು. ನನ್ನ ಬಲ, ನನ್ನದೇ ಮಗ, ನನ್ನದೇ ರೂಪ, ನನ್ನದೇ ಇನ್ನೊಂದು ಅಂಶ, ಆದ್ದರಿಂದ ಭಾರಿ ಸಂತೋಷ ಆಯಿತು. ಆ ಬಲವನ್ನು ನೋಡಿ ಈ ಪದಾರ್ಥ ಸ್ನೇಹಂಚ ಕೃಷ್ಣಸ್ಯ, ಜೊತೆಗೆ ಇಂದ್ರನಿಗೆ ಬಹಳ ಸಂತೋಷ ಆಯಿತು. ಕೃಷ್ಣ ನಮ್ಮ ಅರ್ಜುನನ ಮೇಲೆ ಇಷ್ಟು ಪ್ರೀತಿ ಮಾಡ್ಯಾನ. ದೇವರ ಅನುಗ್ರಹವನ್ನು ಪಡೆಯೋದು ಬಹಳ ಕಷ್ಟ, ಅದು ನಮ್ಮ ಅರ್ಜುನನಿಗೆ ದೊರಕಿದೆ ಅಂತ ನಿವರ್ತ್ಯ ಮೇಘಾನ್. ಏನು ಅಲ್ಲಿ ಅಗ್ನಿ ಖಾಂಡವನವನ್ನು ಸುಡುವಾಗ ಬಂದಿರುವ ಮಳೆಯನ್ನು ಸುರಿಸಲಿಕ್ಕಾಗಿ ಬಂದಿರತಕ್ಕ ಮೋಡಗಳನ್ನೆಲ್ಲ ಚದುರಿಸಿದ, ಓಡಿಸಿದ. ಯಾರು? ಇಂದ್ರ. ಮತ್ತೆ ಯೋಗ್ಯವಾಗಿ ಅರ್ಜುನಿಗೆ ಅದನ್ನು ಕೊಟ್ಟು ಆ ಅಗ್ನಿಗೆ ಅವನಿಗೆ ಯೋಗ್ಯವಾಗಿರ್ತಕ್ಕಂಥ ಸನ್ಮಾನವನ್ನು ಅರ್ಜುನನಿಗೆ ಮಾಡಿಸಿದ. ಇದು ಖಾಂಡವನದ ಒಂದು ಪ್ರಸಂಗದೊಳಗೆ ಕೃಷ್ಣ ಈ ನೆವದಿಂದ ಇದನ್ನು ಪ್ರೇರಣಾ ಮಾಡಿದ. ಭಾಗವತ ಒಂದು ಮಾತು ಬರ್ತದೆ, ಪ್ರತಿಕ್ಷಣ ಮನುಷ್ಯನ ಜೀವನದ ಆಗು ಹೋಗುಗಳು, ಏರಿಳಿತಗಳು ಪ್ರತಿಯೊಂದು ಭಗವಂತನ ಸಂಕಲ್ಪದಿಂದ ನಡೀತಾವೆ ಅಂತ ಅನ್ನೋದು ಭಾಗವತದ ಇಂಗಿತ. ಪ್ರತಿಕ್ಷಣ ಏನೇ ಯಾರದೇ ಜೀವನದೊಳಗೆ ಏರಿಳಿತಗಳು ನಡೀತಾವ, ಉನ್ನತಿ ಅವನತಿಗಳು ಬರ್ತಾವ, ಸಮೃದ್ಧಿ ದಾರಿದ್ರ್ಯ ಬರ್ತಾವ ಅಂತಂದರೆ ಅದರ ಹಿಂದೆ ಅವನ ಕರ್ಮ, ಅವನ ಯೋಗ್ಯತೆ, ಅವನ ಪ್ರಯತ್ನ, ಅವನದ್ದೇ ಆಗಿರ್ತಕ್ಕ ಗುಣಧರ್ಮಗಳು, ಇವುಗಳನ್ನು ಅವಲಂಬಿಸಿಕೊಂಡು ಕೇವಲ ಪರಮಾತ್ಮನ ಪ್ರೇರಣೆಯೇ ಇರ್ತದೆ. ಇದು ಅದರದ್ದೇ ಒಂದು ಸಿದ್ಧಾಂತ. ಆ ಸಿದ್ಧಾಂತಕ್ಕೆ ಅನುಗುಣವಾಗಿ ಕೃಷ್ಣನ ಎದುರಿಗೆ ಇದನ್ನೆಲ್ಲ ಕೊಡಿಸಿದ ಮೇಲೆ ಅರ್ಜುನ ಅಲ್ಲೇ ಮಯ ಅಂತ ಒಬ್ಬ ಅಸುರ, ಅವನನ್ನು ಉಳಿಸಿದ. ಅರ್ಜುನ ಮಯಾಸುರನನ್ನು ಉಳಿಸಿದ ಆ ಖಾಂಡವನಕ್ಕೆ ಬೆಂಕಿ ಹಚ್ಚಿದಾಗ. ಆವಾಗ ಅವನು ಬಹಳ ಸಂತೋಷ ಆಯಿತು. ಬಂದು ಬೇಡಿಕೊಂಡು ಅರ್ಜುನನಿಗೆ, ದಯವಿಟ್ಟು ನನ್ನ ಪ್ರಾಣವನ್ನು ಉಳಿಸಿದ್ದೀರಿ, ನಿಮಗೆ ನಾನು ಏನು ಕೊಡಬೇಕು ದಯವಿಟ್ಟು ಬೇಡ್ರಿ, ನಾನು ಕೊಡಬೇಕು ಅಂತ ಮಾಡಿದ್ದೇನೆ ಅಂತ ಅರ್ಜುನಂದ. ಇದಕ್ಕೆ ಶಾಲೀನತೆ ಅಥವಾ ಉತ್ತಮ ಸ್ವಭಾವ ಅಂತಾರೆ. ಕೃತಮೇವ ತ್ವಯಾ ಸರ್ವಂ ಸ್ವಸ್ತಿ ಗಚ್ಚ ಮಹಾಸುರ. ನೀನು ತುಂಬ ಮಾಡಿದ್ದೀಯಪ್ಪ, ನಮಗೇನೂ ಬೇಡ, ನೀನು ಯೋಗ್ಯವಾದ ರೀತಿಯೊಳಗೆ ಮತ್ತು ಸಂರಕ್ಷಿತವಾಗಿ ನಿಮ್ಮ ಊರಿಗೆ ಹೋಗು. ಪ್ರೀತಿಮಾನ್ ಭವಮೇ ನಿತ್ಯಂ ಪ್ರೀತಿಮಂತೋ ವಯಂಕತೆ. ನಾವು ನಿನ್ನ ಮೇಲೆ ಯಾವಾಗಲೂ ಪ್ರೀತಿಯಿಂದ ಇರ್ತೀವಿ, ನೀನು ಕೂಡ ನಮ್ಮ ಮೇಲೆ ತುಂಬ ಪ್ರೀತಿಯಿಂದಿರು, ನನಗೆ ಏನೂ ಕೊಡಬೇಡ. ಕೃಷ್ಣನ ಇಚ್ಛಾ ಏನದ ಅದನ್ನು ಪೂರ್ಣ ಮಾಡು ಅಂತ. ನೀನು ಏನು ಮಾಡುವುದಿದ್ದರೆ ದೇವರಿಗೆ ಮಾಡು, ನನಗೆ ಮಾತ್ರ ಏನೂ ಬೇಡ ಅಂತ ಹೇಳಿದ. ಕೃಷ್ಣಗೆ ಕೇಳ್ಕೊಂಡ, ಕೃಷ್ಣ ನೀನು ಭಾಳ ಉಪಕಾರ ಮಾಡಿ ನಮ್ಮನ್ನು ಬದುಕಿಸಿದ್ದೀನಿ, ನಾನು ನಿನಗೇನು ಕೊಡಲಿ ಅಂತ ಕೇಳ್ಕೊಂಡ. ಕೃಷ್ಣ ಏನೂ ಬೇಡ ಅಂದ. ಕಳಿಕೆ ಒಂದು ಸುಧರ್ಮ ಅಂತ ಒಂದು ಸಭಾ, ಕೃಷ್ಣನ ಸಭಾ. ಕೃಷ್ಣ ಪ್ರತಿನಿತ್ಯ ತನ್ನ ರಾಜಕೀಯವಾದ ವಿಚಾರಗಳನ್ನು ಮಾಡಲಿಕ್ಕಾಗಿ ಅವನು ಯಾವ ಸಭಾದಾಗ ಕೂಡ್ತಿದ್ದ, ಆ ಸಭಾಕ್ಕೆ ಸುಧರ್ಮ ಸಭಾ ಅಂತ ಹೆಸರು. ಸುಧರ್ಮ ಸಭಾ ಅದನ್ನು ಮಯ ನಿರ್ಮಾಣ ಮಾಡಿಕೊಟ್ಟ. ದೊಡ್ಡ ಸಭಾ ಅದು ಸುಧರ್ಮ ಸಭಾ. ಮಯ ಅಂದರೆ ಅವನೊಬ್ಬ ದೊಡ್ಡ ಆರ್ಕಿಟೆಕ್ಟ್, ದೊಡ್ಡ ಆರ್ಕಿಟೆಕ್ಟ್ ಮಯ ಅಂತಂಬವನು. ಅವನು ನಿರ್ಮಾಣ ಮಾಡಿಕೊಟ್ಟನು. ಭಾರಿ ಅದ್ಭುತವಾಗಿರ್ತಕ್ಕಂಥದ್ದು ಕೃಷ್ಣನಿಗೆ ಇದು ಅರ್ಜುನನ ಕೃಷ್ಣ ಭಕ್ತಿಯ ಇನ್ನೊಂದು ಸಂಕೇತ. ಯಾರಿಂದ ಬಲ ಅವರಿಗೇನೋ ನಾವು ಪಡೆದದ್ದನ್ನು ಸಮರ್ಪಣೆ ಮಾಡಬೇಕು ಅಂತ. ತ್ವದೀಯ ವಸ್ತು ಗೋವಿಂದ ತುಭ್ಯಮೇವ ಸಮರ್ಪಯೆ. ಈ ಒಂದು ಭೂಮಿಕಾ ಅರ್ಜುನ ಜೀವನದೊಳಗೆ ಯಾವಾಗಲೂ ಇರ್ತಕ್ಕಂಥದ್ದಾಗಿತ್ತು ಎಂಬುದನ್ನು ಕಾಣ್ತೀವಿ. ಅರ್ಜುನ
ನಮ್ಮ ಭೀಮನಷ್ಟು ನ್ಯಾಯನಿಷ್ಠುರನಲ್ಲ. ಕರ್ತವ್ಯದಲ್ಲಿ ಕಠೋರತೆ ಅರ್ಜುನಿಗೆ ಎಷ್ಟು ಭೀಮಿಗೆ ಎಷ್ಟಿತ್ತು ಅಷ್ಟು ಅರ್ಜುನಿಗೆ ಇರ್ತಿದ್ದಿಲ್ಲ. ಸ್ವಲ್ಪ ಲಿಬರಲ್ ಉದಾತ್ತ ವಿಚಾರಧಾರಿ ಅರ್ಜುನ, ಸ್ವಲ್ಪ ಉದಾತ್ತ ವಿಚಾರಧಾರಿ. ಮಾನವೀಯ ಮೌಲ್ಯಗಳಿಗೆ ನ್ಯಾಯದ ನಿಯಮದ ನಿರ್ಬಂಧನೆಯನ್ನು ಮೀರಿ ಮಾನವೀಯ ಮೌಲ್ಯಗಳಿಗೆ ಬೆಲೆ ಕೊಡಬೇಕು ಅಂತನ್ನುವ ದೃಷ್ಟಿಕೋನವುಳ್ಳವನು ಅರ್ಜುನ. ಭೀಮಂದಲ್ಲ. ಈ ನಿಮ್ಮ ಮಾನವೀಯತೆ, ನಿಮ್ಮ ಭಾವುಕತೆ, ನಿಮ್ಮ ಇವೆಲ್ಲನೂ ನ್ಯಾಯ, ನೀತಿ, ನಿಯಮ, ಕಾಯ್ದೆ, ಕಾನೂನುಗಳ ಮುಂದೆ ಇವಕ್ಕೆ ಯಾವುಕ್ಕೂ ನಮ್ಮ ಕರ್ತವ್ಯದ ಮುಂದೆ ಎಂದೂ ಭಾವನೆಗಳಿಗೆ ಬಲಿಯಾಗಬಾರ್ದು. ಇದು ಭೀಮನ್ ಥೇರಿ. ಇರಲಿ ಸ್ವಲ್ಪ ಕನ್ಸಿಷನ್ನು, ರಿಯಾಯಿತಿ ನಾವು ಕೆಲವು ಮಾನವೀಯ ಸಂಬಂಧ ಬಂದಾಗ ಕೊಡಬೇಕಾಗುತ್ತದೆ ಎಂಬುದು ಅರ್ಜುನನ ವಾದ. ಸ್ವಲ್ಪ ಡಿಫ್ರೆನ್ಸ್ ಏನು ಅದು ಗೊತ್ತಿರ್ಬೇಕು ನಮಗೆ. ಯಾವಾಗ ಅರ್ಜುನ ಸ್ವಲ್ಪ ಉದಾರ ವಿಚಾರಧಾರಿ, ಭೀಮಚಂದ್ರ ಹಂಗಲ್ಲ. ನೀತಿ ನೀತಿ, ನಿಯಮ ನಿಯಮ, ಕಾಯ್ದೆ ಕಾಯ್ದೆ, ಕಾನೂನು ಕಾನೂನು. ನಾನೇ ತಪ್ಪು ಮಾಡಿದರೂ ಅದಕ್ಕೆ ಶಿಕ್ಷಾ ನಾನು ಅನುಭವಿಸಲಿಕ್ಕೆ ಬೇಕು ಅಂತ 81-82ನೇ ಇಸ್ವಿಯೊಳಗೆ ನಮ್ಮ ಕರ್ನಾಟಕ ವಿಶ್ವವಿದ್ಯಾಲಯಕ್ಕೆ ಒಬ್ಬರು ಮೈಸೂರಿನಿಂದ ಒಬ್ಬರು ವೈಸ್ ಚಾನ್ಸಲರ್ ಬಂದಿದ್ದರು. ನಿಮಗೆಲ್ಲ ಹೆಸರು ಗೊತ್ತದು. ಅವರು ರಾಮಕೃಷ್ಣ ಆಶ್ರಮದಾಗ ಬೆಳೆದವರು, ತಮ್ಮ ಅಧ್ಯಯನ ಮಾಡಿದವರು. ಹೀಗಾಗಿ ಸ್ವಲ್ಪ ಪ್ರಾಮಾಣಿಕತೆ, ನೀತಿ, ಧರ್ಮ ಅಂದ್ರೇನು ಸ್ವಲ್ಪ ಇನ್ಫ್ಲೂಯೆನ್ಸ್ ಇದ್ದು ಅವರಿಗೆ. ಅವರೊಂದು ನಿಯಮ ಮಾಡಿದರು, ಯಾರದೇ ಟೇಬಲ್ ಮೇಲೆ ಒಂದು ಫೈಲ್ ಬಂತು ಅಂದರೆ 6 ದಿನಗಳ ಒಳಗಾಗಿ ಅದು ವಾಪಸ್ ಹೋಗಲಿಕ್ಕೆ ಬೇಕು, ಬೇಕಾದಾಗೆ ಹೋಗ್ಬೇಕು. ಒಂದಿನ ತಡ ಆಯಿತು ಅಂತಂದರೆ ಅದಕ್ಕೆ ₹2 ದಂಡ. ನೀವು ಎಷ್ಟು ದಿವಸ ತಡ ಮಾಡ್ತೀರಿ ಅಷ್ಟು ₹2 ದಂಡ. ಇದು 30 ವರ್ಷದ ಹಿಂದೆ ಮಾಡಿರೋರು. ಒಂದು ದಿವಸ ಅವರೇ ಬಂದು ಕೂತಿದ್ರು, ವೈಸ್ ಚಾನ್ಸಲರು ಲಘುನೇ ಬರ್ತಿದ್ರು. 9:10ಕ್ಕೆ ಬಂದು ಕೂಡಬೇಕು. 11ಕ್ಕೆ ಯೂನಿವರ್ಸಿಟಿ ಪ್ರಾರಂಭ ಆಗ್ತಿದ್ರು. ನೋಡಿದ್ರು ಒಂದು 2 ಫೈಲು ಬಂದು 15 ದಿವಸ ಆಗಿತ್ತು. ಅವ್ರು ಟೇಬಲ್ ಮೇಲೆ ಕೂತಿದ್ರು. ತಕ್ಷಣ ನೋಡಿದ್ರು ಎಷ್ಟು 7 ದಿವಸ ತಡ ಆಗಿದೆ. ತಕ್ಷಣ ತಾವೇ ಹೋದರು, ಒಂದು ಚಲನ್ ಕೇಳಿದರು. ಅಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾಕ್ಕೆ ಕ್ಯಾಂಪಸ್ನಾಗ ಚಲನ್ ಕೇಳಿ ₹14 ದಂಡ ತುಂಬಿದರು. ತುಂಬಿ ಆ ಚಲನ್ ರೊಕ್ಕ ತುಂಬಿ ಬಂದು ಆ ಚಲನ್ ಹಚ್ಚಿದ ಫೈಲಿಗೆ ಹಚ್ಚಿ ಸಹಿ ಮಾಡಿ ಕಳಿಸಿದ್ರು. ಯಾರಿಲ್ಲ, ತಾವೊಬ್ಬರೇ ಕೂತಾರೆ ಮತ್ತು ಆಫೀಸ್ನಾಗ. ಇದು ನಿಯಮ ಯಾರಿಗಿರಲಿ ಯಾರಿಗಿರದೆ ಇರಲಿ ಅಂದರೆ ಹಿಂಗೆ ಜೀವನದಾಗ ಕೆಲವು ನಿಯಮಗಳು ಕಠೋರ ಅಂದರೆ ಕಠೋರೆ. ನಮ್ಗೆ ನಮ್ಮ ಮೇಲೆ ಬಂದದ್ದು ಅಂತಿಕೊಂಡು ಹೇಳಿ ಅದು ಕನ್ಸಿಷನ್ ಅಂತಲ್ಲ. ಹಿಂಗೆ ಕೆಲವು ಜೀವನದ ನ್ಯಾಯನಿಷ್ಠುರತೆ ಏನು ಬಂದರೂ ಕಾಂಪ್ರಮೈಸ್ ಇರುವುದಿಲ್ಲ. ಅದು ಭೀಮನ ದೃಷ್ಟಿ. ಕೆಲವೊಂದು ಸಂದರ್ಭದೊಳಗೆ ರಿಲ್ಯಾಕ್ಸ್ ಅಂತಿಲ್ಲ, ರಿಯಾಯಿತಿ ಕೊಡಬೇಕಾಗ್ತದೆ ಎಂಬುದು ಅರ್ಜುನ ದೃಷ್ಟಿ. ಒಂದು ಪ್ರಸಂಗ ಬರ್ತದೆ, ಇದು ಅರ್ಜುನನ ಸ್ವಭಾವದ ಶಾಲೀನತೆ, ಸೌಜನ್ಯ, ಮಾನವೀಯತೆ, ಅವನ ಭಾವುಕತೆಗೆ ಒಂದು ದೊಡ್ಡದಾಗಿರ್ತಕ್ಕ ಉದಾಹರಣೆಯನ್ನಾಗಿ ನಾವು ಕಾಣ್ತೀವಿ. ತುಂಬ ಒಂದು ಉದಾಹರಣೆ ನಾವು ಕಾಣೋದಾದರೆ, ಎಲ್ಲ ಮುಗೀತು ಮಹಾಭಾರತ ಯುದ್ಧ. 18 ವರ್ಷಗಳವರೆಗೂ ಧೃತರಾಷ್ಟ್ರ ಸಾಧನಕ್ಕೆ ಹೋಗಬೇಕು ಅಂತ ಎಂದೂ ಅನ್ನಲಿಲ್ಲ. ಹಾಗೇ ಇದ್ದ, ತಿನ್ಕೊಂಡು ಉಂದ್ಕೊಂಡು ಆರಾಮಿರ್ತಿದ್ದ. ಇವು ದಿನ ವಿದುರು ಬರಬೇಕು. ಏನಣ್ಣ ಆ ಪಾಂಡವ್ರ ಮನೆಯಾಗ ಉಣ್ಕೋತ ಕೂತಿದ್ದಿ, ನಿನಗೇನು ಜೀವನದಾಗ ನಿನ್ನ ಸಾಧನ ಅಂತ ಏನಾದ್ರು ಒಂದು ಅದನ್ನೋ ಇಲ್ಲೋ, ಹೋಗಿಲ್ಲಿಂದ ಅಂತ ಅವ್ನು ಬೈಬೇಕು. ಅವ್ನು ಸುಮ್ಮನೆ ಇರ್ತಿದ್ದ, ಬೈಸ್ಕೊಂಡು ಸುಮ್ಮನೆ ಇರ್ತಿದ್ದ. 18 ವರ್ಷ ಆದಮೇಲೆ ಅವ್ನು ಭಾಳ ಕಠೋರವಾಗಿ ಬೈದಾನ. ಭೀಮಾಪವರ್ಜಿತಂ ಪಿಂಡಂ ಆದತ್ಸೆ ಗೃಹಪಾಲವತ. ಭೀಮ ಕೊಟ್ಟ ಪಿಂಡವನ್ನು ಗೃಹಪಾಲ ಅಂದರೆ ನಾಯಿಗೆ ಕೊಟ್ಟಂಗೆ ಅದು ತಿಂದು ಸುಮ್ಮ ಕೂಡ್ತಾವಲ್ಲ, ಹಂಗೆ ಕೂತಿದ್ವಿ ಇವ್ರ ಮನ್ಯಾಗ. ಇಡೀ ಜೀವನ ಅವ್ರು ಹಾಳಾಗಲಿಕ್ಕೆ ಪ್ರಯತ್ನ ಪಟ್ಟು ಕೊನೆಗೆ ನಿನ್ನ ಮಕ್ಕಳನ್ನ ಹಾಳು ಮಾಡಿಕೊಂಡು ಅವ್ರ ಮನೆಗೆ ಬಂದು ನೀವು ಊಟ ಮಾಡ್ಕೊತಿರುವುದು ಅಂದರೆ ದೈವದ ಆಟ ಬಹಳ ವಿಚಿತ್ರ ಅಂತಂದ. ಕೊನೆಗೆ ವೈರಾಗ್ಯ ಬಂತು 18 ವರ್ಷದ ನಂತರ. ಆವಾಗ ಧೃತರಾಷ್ಟ್ರ ಸಾಧನಕ್ಕೆ ಅಂತ ಹೊಂಟ. ಹೋಗುವಾಗ ಧರ್ಮರಾಜ ದಿನ ನಮಸ್ಕಾರ ಮಾಡಲಿಕ್ಕೆ ಬರಬೇಕು. ಅವತ್ತೂ ಬಂದ. ಕಾಕ ಏನಿಲ್ಲಪ್ಪ, ಏನೋ ಅಡವಿಗೆ ಹೋಗ್ಬೇಕು, ಸಾಧನ ಮಾಡಬೇಕು ಅಂತ ಬಹಳ ನಿಷೇಧ.
ಹೌದಾ? ಅದಕ್ಕೇನು ಏನಿಲ್ಲ. ಈಗ ನೋಡು, ನಾನೇ ಒಬ್ಬ ಉಳಿದೀನಿ, ನನ್ನ 100 ಮಂದಿ ಮಕ್ಕಳು ಮೊಮ್ಮಕ್ಕಳು, ನಮ್ಮ ವಂಶವೇ ಪೂರ್ಣ ನಿಸ್ಸಂತಾನಾಗಿದೆ. ಯಾರಿಲ್ಲೇ ಇಲ್ಲ, ಮುಂದೆ ಶ್ರಾದ್ದ ಮಾಡೋರು ಯಾರಿಲ್ಲ. ಆದ್ದರಿಂದ ಭೀಷ್ಮಾಚಾರ್ಯರು ಇವರಿಗೆಲ್ಲ ಒಂದು ಶ್ರಾದ್ದ ಮಾಡ್ತೀನಿ, ಮತ್ತು ದುರ್ಯೋಧನಾದಿಗಳಿಗೆಲ್ಲ ಶ್ರಾದ್ದ ಮಾಡಿ ಅವ್ರ ಬಗ್ಗೆ ಒಂದು ದಾನ ಧರ್ಮ ಮಾಡಿ ಮತ್ತು ಸಾಧನಕ್ಕೆ ಹೋಗ್ಬೇಕು ಅಂತ ನನಗೆ ಅಪೇಕ್ಷೆ ಆದ. ತಂದೆಯಾಗಿ ಮಕ್ಕಳಾಗಿ ತಂದೆ ಶ್ರಾದ್ದ ಮಾಡಬೇಕಾದದ್ದು ನ್ಯಾಯಪ್ರಾಪ್ತ. ಆದರೆ ಒಬ್ಬ ತಂದೆಯಾಗಿ ನಾನೇ ಮಕ್ಕಳು ಮೊಮ್ಮಕ್ಕಳು ಶ್ರಾದ್ದ ಮಾಡಬೇಕಾದ ಪ್ರಸಂಗ ಬಂದದ. ಅದು ದೈವದ ಆಟದ ಮುಂದೆ ನಾವು ಏನು ಮಾಡಲಿಕ್ಕೆ ಬರೋದಿಲ್ಲ. ಅದನ್ನು ದಯವಿಟ್ಟು ನನಗೆ ಇದೊಂದಿಷ್ಟು ದಾನ ಮಾಡಿ ಧರ್ಮ ಮಾಡಬೇಕಾಗಿದೆ, ಹಣ ಬೇಕು ಅಂತ ತಕ್ಷಣ ಅವಶ್ಯವಾಗಿ ಆಗಲಿ ಅಂದ. ಹೇಗೆ ಕಳಿಸಿದ, ಬಂದ ಭೀಮ ಕಾಕ ನಮ್ಮ ಕೇಳಿ ಸತ್ತಾನ, ಶ್ರಾದ್ದಕ್ಕೆ ದುರ್ಯೋಧನಾದಿಗಳ ಶ್ರಾದ್ದಕ್ಕೆ ಏನು ಅಂತಾನೆ ಅಷ್ಟೆಲ್ಲ ಹಣ ಕೊಡು ಅಂತ ಧರ್ಮರಾಜ. ಭೀಮಂದ ಅಲ್ಲ, ಅದೆಲ್ಲ ಇಲ್ಲ, ಅದೆಲ್ಲ ಏನಿಲ್ಲ. ಯಾರು ಶ್ರಾದ್ದಕ್ಕೆ ಕೊಡ್ತಾನೆ? ಶ್ರಾದ್ದ ಯಾರು ಮಾಡ್ತಾನೆ? ಭೀಷ್ಮಾಚಾರ್ಯರು, ಅದು ನಾವು ಮಾಡ್ತೀವಿ. ಕರ್ಣಂದು ಅದು ನಾವು ಮಾಡ್ತೀವಿ. ದುರ್ಯೋಧನಂದು ಶ್ರಾದ್ದ ಯಾಕೆ ಮಾಡಬೇಕು? ಅವ್ರಿಗೆ ಒಳ್ಳೇದಾಗಲಿ ಅಂತ ಮಾಡೋದು. ಅವನು ಏನು ಜೀವನದಾಗ ನಮಗಲ್ಲ ಮಂದಿಗಾದರೂ ಏನು ಒಳ್ಳೇದು ಮಾಡ್ಯಾನ ಅಂತ ತಿಳ್ಕೊಂಡು ನಾವು ಅವ್ನಿಗೆ ಒಳ್ಳೇದಾಗಲಿ ಶ್ರಾದ್ದ ಮಾಡಬೇಕು. ವೀರಪ್ಪನಿಗೆ ಶಾಂತಿ ಸಿಗಲಿ ಅಂತ ನಾವೇನೋ ಎಲ್ಲರೂ ಕೂಡಿ ಸಾಮೂಹಿಕ ಪ್ರಾರ್ಥನೆ ಮಾಡೋದು ಹೆಂಗೋ ಹಾಗೆ ಈ ಹಣೆಬಾರನೂ ಆಗ್ತದೆ. ಅದಲ್ಲ, ಕಷ್ಟತರಂ ಯಾಂತು ಸರ್ವೇ ದುರ್ಯೋಧನಾದಯ, ನಾ ಕೊಡುವುದಿಲ್ಲ ಅಂದ್ರೆ ಕೊಡುವುದಿಲ್ಲ ಅಂದ. ಆಗ ಅರ್ಜುನನ ಮಾತು ಮನನೀಯ. ಕಿರೀಟಿ ಕಿಂಚಿದ ಅನಮ್ಯ. ಅರ್ಜುನ ಸ್ವಲ್ಪ ಬಾಗಿ ವಿನಯದಿಂದ ಭೀಮ ಹೇಳ್ತಾನೆ. ತಮುವಾಚ ನರರ್ಷಭಂ. ಭೀಮ ಅಣ್ಣ, ರಾಜ ಪಿತಾ ವೃದ್ಧ, ಧೃತರಾಷ್ಟ್ರ ರಾಜ, ತಂದೆ ವಯೋವೃದ್ಧ, ವನವಾಸಾಯ ದೀಕ್ಷಿತ, ಇನ್ನು ವನವಾಸಕ್ಕೆ ಹೋಗಬೇಕು ಅಂತ ಅಪೇಕ್ಷೆ ಪಡ್ತಾ ಇದ್ದಾನೆ. ದಾತುಮಿಚ್ಛತಿ ಸರ್ವೇಷಾಂ ಸುಹೃದಾಂ ಔರ್ಧ್ವದೈಹಿಕಂ. ಅವನೇನು ಔರ್ಧ್ವದೈಹಿಕ ಪಿಳ್ಳಪ್ಪ ಏನು ಸಾಧ್ಯ ಮಾಡಬೇಕು ಅಂತ ಅಪೇಕ್ಷೆ ಪಡ್ತಾನೆ. ಅದರಿಂದ ಭವತಾ ನಿರ್ಜಿತಂ ವಿತ್ತಂ ದಾತುಮಿಚ್ಛತಿ ಕೌರವ. ಅದರಿಂದ ಸಂಪಾದನೆ ಮಾಡಿದವರು ನೀವೇ ಖರೇದ, ಏನು ನಮ್ಮ ಅಣ್ಣ ಧರ್ಮರಾಜ ಸ್ವಲ್ಪ ಹಣ ಕೊಡಬೇಕು ಅಂತ ಅಪೇಕ್ಷೆ ಪಡ್ತಾನೆ. ಭೀಷ್ಮಾದೀನಾಂ ಮಹಾಬಾಹೋ ತದನುಜ್ಞಾತು ಮರಹಸಿ. ಅದಕ್ಕೆ ಅವ್ರಿಗೆ ಅನುಮತಿ ಕೊಡು, ಹಣ ಕೊಡು. ಯಾರಿಗೆ? ಧೃತರಾಷ್ಟ್ರನಿಗೆ. ಧರ್ಮರಾಜಿಗೆ ಕೇಳಿ ಕರ್ತಾನೆ, ಕೊಡು ಅವಂಗ. ದೃಷ್ಟ್ಯಾತ್ವಜ್ಯ ಮಹಾಬಾಹೋ ಧೃತರಾಷ್ಟ್ರ ಪ್ರಯಾಚತೆ. ಅಣ್ಣ ಒಂದು ಆಶ್ಚರ್ಯ ತಿಳ್ಕೊ, ಧೃತರಾಷ್ಟ್ರ ಇವತ್ತು ನಮ್ಮ ಮುಂದೆ ಕೈ ಬಡ್ದು ಬೇಡಲಿಸುತ್ತಾನೆ. ಈ ಭಾಗ್ಯ ಯಾರು ಅಲ್ಲ, ಈ ಪರಿಸ್ಥಿತಿ ಹೆಂಗದ ನೋಡಿದು. ಭೀಷ್ಮಾದೀನಾಂ ದೃಷ್ಟ್ಯಾತ್ವಜ್ಯ ಮಹಾಬಾಹು ಧೃತರಾಷ್ಟ್ರ ಪ್ರಯಾಚತೆ ಯಾಚಿತೋ ಯಃ ಪುರ ಅಸ್ಮಾಭಿ. ನಾವು 5 ಮಂದಿ ಅಣ್ತಮ್ಮಂದರು, ನಮ್ಮಪ್ಪ ಸತ್ತು ಹೋದ ಪಾಂಡುರಾಜ. ತಾಯಿನ ಕರ್ಕೊಂಡು ಬಂದಾಗ ಇವ ಕೊಡುವಂಥ ತುತ್ತು ಅನ್ನಕ್ಕೆ ನಿತ್ಯ ಅವನ ಮುಂದೆ ಕೈ ಒಡ್ಡುತ್ತಿದ್ವಿ ನಾವು. ಯಾಚಿತೋ ಯಃ ಪುರ ಅಸ್ಮಾಭಿ. ನಾವು ಅವನನ್ನು ಬೇಡಿ ಪಡೆದು ಬದುಕುವ ಪ್ರಸಂಗ ನಮಗೆ ಬಂದಿತ್ತು. ಪಶ್ಯ ಕಾಲಸ್ಯ ಪರ್ಯಯಂ. ಪರಿಸ್ಥಿತಿ ಹೆಂಗೆ ಚೇಂಜ್ ಆಗ್ತಾವೆ ನೋಡಿ. ಯಾವಾಗಲೂ ಜೀವನದಾಗ ಹಿಂಗೆ ಆಗಿರ್ತಾವೆ. ಯಾವಾಗ ಯಾರು ಕಾಲು ಹಿಡಿಬೇಕಾಗ್ತದೆ ಹೇಳಿಕ್ಕಾಗೋದಿಲ್ಲ. ಎಂಥೆಂಥ ಪರಿಸ್ಥಿತಿಗಳು ಬರ್ತಾವೆ. ಆದ್ದರಿಂದ ಪಶ್ಯ ಕಾಲಸ್ಯ ಪರ್ಯಯಂ ಯೋಸೌ ಪೃಥಿವ್ಯಾ ಕೃಷ್ಣಾಯ. ಸಮಗ್ರವಾದ ಪೃಥ್ವಿಯ ಭರ್ತ ಭೂತ್ವ ನರಾಧಿಪ. ಸಮಗ್ರ ಜಗತ್ತಿನ ರಾಜ ಆಗಿ ಮೆರೀತಿದ್ದವ. ಪರೈರ್ ವಿನಿಹತ ಮಾಚೋ ವನಂ ಗಂತು ಅಭಿಷ್ಯಸಿ. ಎಲ್ಲರನ್ನೂ ಕಳ್ಕೊಂಡು, ಮಕ್ಕಳು ಮೊಮ್ಮಕ್ಕಳು ಮಂತ್ರಿಗಳು ಎಲ್ಲರನ್ನೂ ಕಳ್ಕೊಂಡು ಇವತ್ತು ಕಾಡಿಗೆ ಹೋಗ್ಬೇಕು ಅಂತ ಅಪೇಕ್ಷೆ ಪಟ್ಟಾನ. ಮಾತೆ ಅನ್ಯತ್ ಪುರುಷ ವ್ಯಾಘ್ರ ದಾನಾತ್ ಭವತು ದರ್ಶನಂ. ಅದಕ್ಕೆ ಅವೆಲ್ಲ ಮರ್ತುಬಿಡು, ಅವನು ಏನು ಕೇಳ್ಯಾನ ಕೊಟ್ಬಿಡು. ರಾಜಾನಂ ಉಪಶಿಕ್ಷಸ್ವ ಜ್ಯೇಷ್ಠಂ ಭ್ರಾತರಂ ಈಶ್ವರಂ. ನಮ್ಮ ಅಣ್ಣ ಧರ್ಮರಾಜ ಅವನು ಏನು ಅಪೇಕ್ಷೆ ಪಟ್ಟಾನ ಅದನ್ನು ಪೂರೈಸು. ಏವಂ ಬ್ರುಮಾಣಂ ಬೀಭತ್ಸುಂ ಧರ್ಮರಾಜೋ ವ್ಯಪೂಜಯತ. ಆದ್ದರಿಂದ ನನ್ನ ಅಪೇಕ್ಷೆ ಅಂತೂ ಹಿಂಗದ, ನನ್ನ ಅಭಿಪ್ರಾಯ ಅಂತೂ ಹಿಂಗದ, ದಯವಿಟ್ಟು ನೀವು ಕೊಡಲೇಬೇಕು ಅಂತ. ಭೀಮಂದ ಅರ್ಜುನ ಅಷ್ಟು ಭಾವುಕ ಆಗಬಾರ್ದು. ನಮ್ಮ ಕರ್ತವ್ಯದ ದಾರಿಯೊಳಗೆ ಅದರ ವಿನಿಯೋಗ ಸದ್ವಿನಿಯೋಗ ಆಗ್ತದೆ ಇಲ್ಲೋ ನೋಡಬೇಕು. ನೋಡಿ ಅದನ್ನು ಕೊಡಬೇಕು.
ನಾವು ಒಂದು ತಪ್ಪಿಗೆ ಈ ರೀತಿಯಾಗಿ ಅವರು ಬೇಡಾರ ಅಂತ ಕೊಡೋದು ನನಗೆ ಸಮ್ಮತ ಅಲ್ಲ, ನಾನು ಕೊಡುವುದಿಲ್ಲ. ಇದು ಭೀಮನ ಸಿದ್ಧಾಂತ. ಪ್ರಜೆಗಳ ಹಣ ಪ್ರಜೆಗಳಿಗೆ ವಿನಿಯೋಗ ಆಗಬೇಕು, ಇನ್ನೊಬ್ಬರಿಗೆ ಆಗಬಾರ್ದು, ಇನ್ನೊಂದಕ್ಕೆ ಆಗಬಾರ್ದು. ಇದು ನನ್ನ ಅಪೇಕ್ಷೆ. 6,000 ಕೋಟಿ 600 ಕೋಟಿ ತನ್ನ ಪ್ರತಿಮಾ ನಿರ್ಮಾಣ ಮಾಡ್ಕೊಳ್ಳಿಕ್ಕೆ ಒಬ್ಬ ಹೆಣ್ಮಗಳು ಉಪಯೋಗ ಮಾಡ್ಕೊಂಡ. ಪ್ರಜೆಗಳ ಹಣ ನೀವು ಕೊಡೋ ಟ್ಯಾಕ್ಸು. ಆಕೆ ಊರಿಗೆ ಒಂದೆಲ್ಲ ಇನ್ನೂ ಬದುಕಿದ್ದಾಳೆ ಪಾಪ, ಇನ್ನೂ ಇದ್ದಾಳೆ, ತನ್ನ ಪ್ರತಿಮಾ ನಿಂದಿರ್ಸ್ತಾಳಂತೆ ಒಂದೊಂದು ಊರಾಗ. ಆಕೆ ಪ್ರತಿಮಾ ಪೂಜಾಕ್ಕೆ ಏನದ ಒಂದು 600 ಕೋಟಿ ರೂಪಾಯಿ ಸಂಖ್ಯೆ ಆಗ್ಯದ. ಅಲ್ಲ ಈಗಿನ ಉತ್ತರ ಭಾರತಕ್ಕೆ, ನಮ್ಮದೇನಲ್ಲ ಅಂತೂ ಕಾಣಿಸಕ್ಕೆ. ಇಂಥದ್ದಕ್ಕೆಲ್ಲ ಪ್ರಜೆಗಳ ಹಣ ಪೋಲಾಗೋದು ಅಂದರೆ ಹೆಂಗೆ ಅದು? ಅಲ್ಲ, ನಾವು ಯಾರು ಪ್ರತಿಭಟನೆ ಮಾಡೋದಿಲ್ಲ, ಮಾಡುವ ಸಾಮರ್ಥ್ಯನೂ ಇಲ್ಲ, ಮಾಡುವ ಧೈರ್ಯನೂ ಇಲ್ಲ, ಮಾಡಿದರೆ ಏನು ಲಾಭನೂ ಆಗೋದಿಲ್ಲ ಅಂತ ನಾವು ಹತಾಶರಾಗಿ ಪೇಪರ್ ಓದಿ ಎಷ್ಟೋ ಸಾಯಂಕಾಲ ಅವಕ್ಕೆ ಸೀನಿಯರ್ ಸಿಟಿಜನ್ದೊಂದು ಕಾನ್ಫರೆನ್ಸ್ ಇರ್ತಲ್ಲ, ಅಲ್ಲಿ ಪರಸ್ಪರ ಹಿಂಗೆ ಪೇಪರ್ ಸುದ್ದಿ ಎಲ್ಲ ಹರಟಿ ಹೊಡೆದು ನಮ್ಮ ಸೀನಿಯರ್ ಸಿಟಿಜನ್ ಪಾರ್ಲಿಮೆಂಟ್ನಾಗ ಎಲ್ಲ ಚರ್ಚೆ ನಡೆದು ಶೂನ್ಯ ವೇಳೆ ಅಂತಿರ್ತದೆ. ರಿಟೈರ್ಡ್ ಆದಮೇಲೆ ಎಲ್ಲ ವೇಳೆನೂ ಶೂನ್ಯನೇ. ಅಲ್ಲ, ವಿಧಾನಸಭಾದಾಗ ಕೆಲವು ಶೂನ್ಯ ವೇಳೆ ಅಂತ ಇರ್ತದೆ, ಅವೆಲ್ಲ ಪ್ರಶ್ನೋತ್ತರಕ್ಕೆ. ನಮ್ಮ ರಿಟೈರ್ಡ್ ಆದಮೇಲೆ ಇಂಥ ಖಾಲಿ ಪುಕ್ಕಡಿ ಶೂನ್ಯ ಅಂತ ಲಾಭನೇ ಏನಿರುವುದಿಲ್ಲ ಇವಕ್ಕೆ. ಈಗ ಶೂನ್ಯ ವೇಳೆನೇ ಇರ್ತದೆ 24 ತಾಸು. ಅದಕ್ಕೆಲ್ಲ ಹಾಗೆಲ್ಲ ಅಲ್ಲ ಅಂದ. ಆಯಿತು, ನೀನು ಅಣ್ಣ, ಬಹಳ ವಿರೋಧ ಕಟ್ಕೋಬಾರ್ದು, ದಾರ ಜಗ್ಬೇಕು, ಎಷ್ಟು ಹಿಗ್ಲಿಕ್ಕೆ ಸಾಧ್ಯದ ಅಷ್ಟೇ ಹಗ್ಗ ದಾರ ಜಗ್ಬೇಕು. ಹರಿಯೂ ಹಂಗೆ ಜಗ್ಗಬಾರ್ದು, ಹಿಗ್ಗೂ ಹಂಗೆ ಜಗ್ಬೇಕು. ಯಾವಾಗಲೂ ಹೇಳ್ತಾನೆ ಅರ್ಜುನ, ದಾರ ಅಥವಾ ಏನೇ ಅದು ಹರಿಯೂ ಹಂಗೆ ಜಗ್ಗಬಾರ್ದು, ಹಿಗ್ಗೂ ಹಂಗೆ ಜಗ್ಬೇಕು. ಭೀಮ ಜ್ಯೇಷ್ಠ, ನೀ ನಮ್ಮ ಅಣ್ಣ, ಗುರು ಮೇತ್ವಂ ನ ಅಥೋ ಅನ್ಯದ್ದು ವಕ್ತು ಮುತ್ಸಾಹೆ, ಇದಕ್ಕೂ ಹೆಚ್ಚಿಗೆ ನಾನು ಏನೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಧೃತರಾಷ್ಟ್ರಸ್ತು ರಾಜರ್ಷಿ ಸರ್ವಥಾ ಮಾನಮರ್ಹತೆ. ಧೃತರಾಷ್ಟ್ರ ರಾಜರ್ಷಿ ವಯೋವೃದ್ಧ, ನಮ್ಮ ದೊಡ್ಡಪ್ಪ, ಅವನಿಗೆ ಮರ್ಯಾದೆ ಮಾಡಬೇಕು. ಆದಷ್ಟು ಏನಿದೆ, ನಿನ್ನೆ ನಾನು ಒಂದು ಮಾತು ಹೇಳಿದ್ದೆ, ಎಷ್ಟು ಚಂದ ಹೇಳ್ತಾನೆ ಅರ್ಜುನ. ನ ಸ್ಮರಂತಿ ಅಪರಾಧಾನಿ ಸ್ಮರಂತಿ ಸುಕೃತಾನ್ಯಪಿ. ಇನ್ನೊಬ್ಬರು ಮಾಡಿದ ಉಪಕಾರ ನಾವು ನೆನಪಿನಾಗಿ ತಗೋಬೇಕು, ಇನ್ನೊಬ್ಬರು ಮಾಡಿದ ಅಪರಾಧ ನಾವು ಜೀವನದಾಗ ಮರಿಬೇಕು. ಅಸಂಭಿನ್ನಾರ್ಯ ಮರ್ಯಾದ ಸಾಧವ ಪುರುಷೋತ್ತಮ. ಇದು ಮತ್ತು ಬೆಳೆದು ಬಂದಿರತಕ್ಕ ಒಂದು ಧರ್ಮ. ಯಾರೇ ಅಪಕಾರ ನಮಗೇನೇ ಮಾಡಲಿ, ಧರ್ಮವೇ ಜಯವೆಂಬ ದಿವ್ಯ ಮಂತ್ರ. ವಿಷವಿಕ್ಕಿದವಗೆ ಷಡ್ ರಸವನ್ನುಣಿಸಲು ಬೇಕು, ಹಿಂದೆ ನಿಂದಿಪರನ್ನು ವಂದಿಸುತ್ತಲಿರಬೇಕು. ಇದು ಧರ್ಮ. ಆದ್ದರಿಂದ ಕೊಟ್ಟರೆ ಏನು ಅಡ್ಡಿ ಇಲ್ಲ ಅಂತ ನನಗೆ ಅನ್ನಿಸ್ತದೆ. ಅದನ್ನು ನೀನು ಇದಕ್ಕೂ ನನಗೂ ಹೆಚ್ಚಿನ ಪರಿಣತನಾದ ರಾಜನೀತಿಜ್ಞ, ಆದ್ದರಿಂದ ಕೊಡಬಾರದು ಅಂತಂಬುದು ನಿನ್ನ ಧರ್ಮಕ್ಕೆ ಅನ್ನಿಸ್ತಿದ್ರೆ ದಯವಿಟ್ಟು ಅದನ್ನು ಅವಶ್ಯವಾಗಿ ಸ್ವೀಕಾರ ಮಾಡಲಿಕ್ಕೆ ಏನು ಅಡ್ಡಿ ಇಲ್ಲ. ಕೊಟ್ಟರೆ ಯೋಗ್ಯ ಅಂತ ಮಾತ್ರ ನನಗೆ ಅನ್ನಿಸ್ತದೆ ನೋಡು ಅಂತ ಅರ್ಜುನ ಅಂತಮ್ಮಂದ್ರೊಳಗೆ ಒಂದು ಸ್ನೇಹವನ್ನು ಉಳಿಸುವಂಬುವಾಗ ಎಷ್ಟು ಸೌಜನ್ಯ ಶಾಲೀನತೆ ಇತ್ತು. ಇದನ್ನು ನಾವು ವ್ಯವಹಾರದಾಗ ಕಲಿಬೇಕಾಯ್ತು. ಯಾವಾಗಲೂ ಮೊನ್ನೊಂದು ಎಲ್ಲ ಈ ಪೀಠಾಧಿಪತಿ ಲಿಂಗಾಯತ ಪೀಠಾಧಿಪತಿಗಳಿದ್ದು ಒಂದು ಸಮ್ಮೇಳನ ಇತ್ತು. ನನಗೊಂದು ವಿಷಯ ಕೊಟ್ಟು, ಒತ್ತಡವನ್ನು, ಯಾಕೆಂದರೆ ಎಲ್ಲ ಪೀಠಾಧಿಪತಿಗಳಿಗೂ ಪ್ರೆಷರ್ ಭಾಳ ಇರ್ತದೆ, ಯಾಕೆಂದರೆ ಎಜುಕೇಷನ್ ಇನ್ಸ್ಟಿಟ್ಯೂಟು ಮಣ್ಣು 108. ಒತ್ತಡವನ್ನು ಹೆಂಗೆ ಕಡಿಮೆ ಮಾಡ್ಕೋಬೇಕು ಅಂತ ಕೇಳಿದ್ದು, ಧಾರ್ಮಿಕವಾದ ಉಪಾಯಗಳು ಅಂತ. ಒತ್ತಡ ಕಡಿಮೆ ಮಾಡ್ಕೋಬೇಕಾದ್ರೆ ಜೀವನದಾಗ ಎಲ್ಲದಕ್ಕೂ ಬಹಳ ಆಗ್ರಹ ಪಡಬಾರ್ದು. ಇದು ಮೊದಲಿದ್ದು ಹಿಂಗಾತ. ಇದು ಭಾಳ ಚಂದ ಹೇಳ್ಯಾರ ದಾಸರು. ಹಾಗಾಯಿತೆ ಇನ್ನೂ ಹಾಗೇ ಆಗಲಿ, ಹೀಗಾಯಿತೆ ಇನ್ನೂ ಹೀಗೆ ಆಗಲಿ ಅಂತೂ ಭಗವಂತ ಆತ್ಮ ಹಿಂಗೆ ಭಾಳ ಎಲ್ಲ ಒಂದು ಸಣ್ಣ ಸಣ್ಣ ವಿಷಯ ನಮ್ಮ ಇಚ್ಛಾ ವಿರುದ್ಧ ನಡೀತು ಅಂತಂದ್ರೆ, ಯಾರೇ ನಮ್ಮ ಇಚ್ಛಾ ವಿರುದ್ಧ ನಡೆದರು ಅಥವಾ ನಮ್ಮ ಇಚ್ಛಾಕ್ಕೆ ಅನುಗುಣವಾಗಿ ಅವರು ವ್ಯವಹರಿಸಲಿಲ್ಲ ಅಂದರೆ ಅದನ್ನು ಭಯಂಕರ ಟೆನ್ಷನ್ ಮಾಡ್ಕೊಬೋದು, ದ್ವೇಷ ಮಾಡೋದು, ಏನು ಮಾಡ್ಲಿಕ್ಕೆ ಹೋಗಬೇಡ. ಲೈಟಾಗಿ ಜೀವನದಾಗಿನ ನಮ್ಮ ವಿರೋಧ, ನಮ್ಮ ಪಾಲನ, ಆಜ್ಞಾ ಪಾಲನ ಎರಡೂ ಸ್ವೀಕಾರ ಮಾಡಿ ತಾನ ಪ್ರೆಷರ್ ಕಡಿಮೆ ಆಗ್ತದೆ. ಒತ್ತಡ ಇಲ್ಲಾಂದ್ರೆ ಅದು ಭಯಂಕರ ಟೆನ್ಷನ್ ಮಾಡೋದು. ಯಾಕೆ ಹಂಗಾಗ ಆಯ್ತು? ಯಾರೋ ಕೆಲವು ತಮ್ಮದೇ ಆಗಿರ್ತಕ್ಕ ಅಭಿಪ್ರಾಯಕ್ಕೆ ಭಯಂಕರ ಅಂಟೋತಿರ್ತಾರೆ. ತಮ್ಮದು ಏನೋ ಒಂದು ಅಭಿಪ್ರಾಯ, ಒಪಿನಿಯನಕ್ಕೆ
ಒಮ್ಮೆ ಮಾತಾಡಿದ್ರು ಕಡೆ ತನಕ ಜಗಳಕ್ಕೆ ನಿಂದಿರ್ತಾರೆ, ಅದನ್ನೇ ಅವ್ರು ಸಮರ್ಥನೆ ಮಾಡೋರು. ನೀವು ಅದಕ್ಕೆ ಹಠಕ್ಕೆ ಬಿದ್ದು ಅವ್ರ ಜೋಡಿ ನಿಮ್ಮದೇ ನೀವು ಸಮರ್ಥನೆ ಮಾಡಲಿಕ್ಕೆ ಹೋದ್ರಿ ಅಂದರೆ ಸುಮ್ಮನೆ ನಿಮ್ಮದು ವೇಸ್ಟ್ ಆಫ್ ಎನರ್ಜಿ, ವೇಸ್ಟ್ ಆಫ್ ಟೈಮ್ ಅಂತ ಕರೀತಾರಲ್ಲ, ಹಾಗೆಲ್ಲ ಸುಮ್ಮನೆ ಏನಿಲ್ಲ. ಹಿಂಗೆ ಪಾಪ ಇಲ್ಲ, ಅವ್ರವ್ರ ಅಭಿಪ್ರಾಯ ಅವ್ರವ್ರಿಗಿರಲಿ ಅಂತ ಹೇಳಿ ಸರಳ ಸುಮ್ಮನೆ ಇರಬೇಕು. ಹಿಂಗೆ ಇವೆಲ್ಲ ಭಾಳ ಉಪಾಯಗಳು ಶಾಸ್ತ್ರದಾಗ. ನಮ್ಮ ಜೀವನದಾಗ ಒಟ್ಟು ಮಾನಸಿಕವಾದ, ಬೌದ್ಧಿಕವಾದ, ಸಾಮಾಜಿಕವಾದ, ದೈಹಿಕವಾದ ಕೆಲವು ಪ್ರೆಷರು, ಒತ್ತಡಗಳನ್ನು ಕಡಿಮೆ ಮಾಡ್ಕೋ. ಅಂದ್ರೆ ಬಿ ಪಿ ಬರುವುದಿಲ್ಲ, ಶುಗರ್ ಬರುವುದಿಲ್ಲ, ಯಾವ ರೋಗನೂ ಬರುವುದಿಲ್ಲ. ಮಾನಸಿಕವಾಗಿ ಕಡಿತನಕ ಆರೋಗ್ಯವಂತರಾಗಿರ್ತೇವೆ. ಇವು ಭಾಳ ಮಹಾಭಾರತ ಕೊಟ್ಟಂಥ ಆರೋಗ್ಯದ ಸೂತ್ರಗಳು ಅಂತೆ ಅವ. ಆದ್ದರಿಂದ ಇದೊಂದು ಅರ್ಜುನ ಕೊಟ್ಟಿರ್ತಕ್ಕ ಸೂತ್ರ. ಅಣ್ಣನ ಜೋಡಿ ಜಗಳಕ್ಕೆ ನಿಂತ ಯಾಕೆ ಸುಮ್ಮನೆ ಒಂದು ಪ್ರೀತಿ ಸ್ನೇಹ ಕೆಡಿಸೋಬಾರ್ದು. ಈ ಮಾತನ್ನು ಇಲ್ಲಿ ನಮಗೆ ಅರ್ಜುನ ತೋರಿಸ್ಕೊಟ್ಟ. ಇನ್ನೂ ಅರ್ಜುನ ಚರಿತ್ರೆ ಬಹುಭಾಗ, ಅವನ ಪಾಶುಪತಾಸ್ತ್ರ ಸಂಪಾದನಾ, ಕಿರಾತಾರ್ಜುನೀಯ, ಅವನ ಚಾರಿತ್ರ್ಯ ಸಂಪನ್ನತೆಯ ಘನವಾಗಿರ್ತಕ್ಕ ಘಟನೆಗಳು ಅವನ್ನ ನಾಳಿನ ದಿವಸ ಕೇಳಲಿಕ್ಕೆ ಪ್ರಯತ್ನ ಪಡೋಣ. ಶ್ರೀಕೃಷ್ಣ ಅರ್ಪಣ.